ಸರಿಯಾಗಿ ಹೊಂದಾಣಿಕೆ ಆಗದೇ ಇರೋದು ಯಾವ್ದಂದ್ರ ಅರ್ಕಾವತಿ ಮತ್ತು ಚೋರ್ಲಾಘಾಟ್ ಅನ್ನುವಂಥದ್ದು. ಹಾಗಾದ್ರೆ ಅರ್ಕಾವತಿ ಅನ್ನುವಂಥದ್ದು ಯಾವ ನದಿ, ಎಲ್ಲಿ ಹುಟ್ಟುತ್ತದೆ ಇದು? ಎಕ್ಸಲೆಂಟ್. ನಂದಿ ಬೆಟ್ಟದಲ್ಲಿ ಜನ್ಮ ತಾಳುತ್ತದೆ ನೋಡಿ. ನಂದಿ ಬೆಟ್ಟದಲ್ಲಿ ಜನ್ಮ ತಾಳುವಂತ ನದಿ ಯಾವ್ದಂದ್ರೆ ಅರ್ಕಾವತಿ ನದಿ, ಚಿತ್ರಾವತಿ ನದಿ, ಉತ್ತರ ಪೆನ್ನಾರ, ದಕ್ಷಿಣ ಪೆನ್ನಾರ ಅನ್ನುವಂಥ ನದಿಗಳು ನಂದಿ ಬೆಟ್ಟದಲ್ಲಿ ಜನ್ಮ ತಾಳುತ್ತವೆ. ಹಾಗಾದ್ರೆ ನಂದಿ ಬೆಟ್ಟವನ್ನು ನಾವು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದ ಅತಿ ದೊಡ್ಡ ರೇಡಿಯಲ್ ರಿವರ್ ಸಿಸ್ಟಮ್ ಯಾವ್ದಂದ್ರ ನಂದಿ ಬೆಟ್ಟ. ಹಾರಂಗಿ ಪುಷ್ಪಗಿರಿ, ಕೊಡಗು ಜಿಲ್ಲೆಯ ಪುಷ್ಪಗಿರಿ ಅನ್ನುವಂಥ ಸ್ಥಳದಲ್ಲಿ ಜನ್ಮ ತಾಳಿದರೆ. ಬಾರೋಪೋಲ್ ಅನ್ನುವುದು ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಜನ್ಮ ತಾಳ್ತದೆ. ಘಟಪ್ರಭಾ ಅನ್ನೋದು ಅಂಬೋಲಿಯಲ್ಲಿ ಜನ್ಮ ತಾಳ್ತದೆ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ನೆಲೆಯಾಗಿದೆ. ಸರಿಯಾಗಿರುವಂತ ಉತ್ತರ ಛತ್ತೀಸ್ಗಢ ರಾಜ್ಯದಲ್ಲಿ ಜನ್ಮ ತಾಳ್ತದೆ ನೋಡಿ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನವು ಇಲ್ಲಿ ನೆಲೆಯಾಗಿದೆ ಅಂತಂದ್ರೆ ಇದು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರುತ್ತದೆ. ಇಂದ್ರಾವತಿ ಅನ್ನುವಂಥದ್ದು ರಾಷ್ಟ್ರೀಯ ಉದ್ಯಾನವನನೂ ಹೌದು, ಇಂದ್ರಾವತಿ ಅನ್ನುವುದು ಒಂದು ಉಪನದಿನೂ ಹೌದು. ಇಂದ್ರಾವತಿ ಯಾವ ನದಿಯ ಉಪನದಿಯಾಗಿದೆ? ಗಂಗಾ ನದಿಯ ಉಪನದಿಯಾಗಿದೆ, ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ, ಗೋದಾವರಿ ನದಿಯ ಉಪನದಿಯಾಗಿದೆ, ನರ್ಮದಾ ನದಿಯ ಉಪನದಿಯಾಗಿದೆ. ಇಂದ್ರಾವತಿ ಅನ್ನುವುದು ಯಾವ ನದಿಯ ಉಪನದಿಯಾಗಿದೆ? ಇಂದ್ರಾವತಿ ಎಂಬುದು ಇಂದ್ರಾವತಿ ಅನ್ನುವುದು ಗೋದಾವರಿ ನದಿಯ ಉಪನದಿಯಾಗಿದೆ ನೋಡಿ. ಗೋದಾವರಿ ನದಿ ಉಪನದಿಯಾಗಿದೆ. ಇಂದ್ರಾವತಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವುದು? ಇಂದ್ರಾವತಿ. ಎಕ್ಸಲೆಂಟ್. ಚಿತ್ರಾವತಿ ಜಲಪಾತ ನೋಡಿ, ಅಥವಾ ಚಿತ್ರಕೂಟ ಅಂತ ಕರೀತಾರೆ. ಚಿತ್ರಕೂಟ ಅನ್ನುವಂಥ ಫಾಲ್ಸ್ ಇದೆಯಲ್ಲ, ಈ ಚಿತ್ರಕೂಟ್ ಫಾಲ್ಸವನ್ನ ಭಾರತದ ನಯಾಗರ್ ಅಂತ ಕರೀತಾರೆ. ಭಾರತದ ನಯಾಗರ್. ಯಾವ ಜಲಪಾತವನ್ನು ಕರ್ನಾಟಕದ ನಯಾಗರ್ ಎನ್ನುವರು? ಯಾವ ಜಲಪಾತವನ್ನ ಕರ್ನಾಟಕದ ನಯಾಗರ್ ಎನ್ನುವರು ಅಂದ್ರೆ ಗೋಕಾಕ್ ಫಾಲ್ಸ್ ನೋಡಿ. ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗರ್ ಅಂತ ಕರೀತಾರೆ, ಗೋಕಾಕ್ ಫಾಲ್ಸ್. ಅವೈಜ್ಞಾನಿಕ ಕಲ್ಲಿದ್ದಲು ಗಣಿ ಮತ್ತು ಈ ಪ್ರದೇಶದಲ್ಲಿನ ಸಾಗಾಣಿಕೆ ಬಗ್ಗೆ ರಾಷ್ಟ್ರೀಯ ಹಸಿರು ಮಂಡಳಿಯು ನಿಷೇಧವನ್ನ ವಿಧಿಸಿದ್ದು, ನಂತರ ಈ ಚಟುವಟಿಕೆಗಳಲ್ಲಿ ತೊಡಗಿದ ಹಲವರು ತಮ್ಮ ಜೀವನೋಪಾಯಕ್ಕಾಗಿ ಅರಿಶಿಣದ ಉದ್ಯಮಗಳಲ್ಲಿ ತೊಡಗಿದರು. ಈ ಹೇಳಿಕೆ ಸಂಬಂಧಪಟ್ಟ ಪ್ರದೇಶ ಯಾವುದು? ಈ ಹೇಳಿಕೆಗೆ ಸಂಬಂಧಪಟ್ಟ ಪ್ರದೇಶ ಯಾವುದು? ಅವೈಜ್ಞಾನಿಕ ಕಲ್ಲಿದ್ದಲು ಗಣಿ ಈ ಪ್ರದೇಶದಲ್ಲಿನ ಸಾಗಣೆಯ ಬಗ್ಗೆ ರಾಷ್ಟ್ರೀಯ ಹಸಿರು ಮಂಡಳಿಯು ನಿಷೇಧವನ್ನು ವಿಧಿಸಿದ ನಂತರ ಸರಿಯಾದಂತ ಉತ್ತರ ಜಯಂತಿ ಬೆಟ್ಟಗಳು, ಮೇಘಾಲಯ ನೋಡಿ. ಈ ಕೆಳಗಿನ ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯುತ್ತಾರೆ? ಈ ಕೆಳಗಿನ ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯುತ್ತಾರೆ? ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯುತ್ತಾರಂದ್ರ ಇದೇ ಮೇಘಾಲಯದಲ್ಲಿ ಕಂಡು ಬರುವಂತ ಜಯಂತಿ ಬೆಟ್ಟಗಳು ನೋಡಿ. ಮೇಘಾಲಯದಲ್ಲಿ ಕಂಡು ಬರುವಂತ ಜಯಂತಿ ಬೆಟ್ಟಗಳು ಅಥವಾ ಜಂಟಿಯಾ ಬೆಟ್ಟಗಳು ಅಂತ ಕರೀತಾರೆ. ಜಂಟಿಯಾ ಬೆಟ್ಟಗಳಂದ್ರು ಒಂದೇ, ಜಯಂತಿ ಬೆಟ್ಟಗಳಂದ್ರು ಒಂದೇ. ಯಾವ ಆಫ್ರಿಕನ್ ದೇಶವು ಮೂಲತಃ ಉತ್ತರ ರೋಡಿಸಿಯಾ ಎಂದು ತಿಳಿಯಲಾಗಿತ್ತು? ಉತ್ತರ ರೋಡಿಸಿಯಾ ಅಂತ ಕರೀತಿದ್ರು. ಉತ್ತರ ರೋಡಿಸಿಯಾ ಎಂದು ತಿಳಿಯಲಾಗಿತ್ತು. ಯಾವ ಆಫ್ರಿಕನ್ ದೇಶವು ಮೂಲತಃ ಉತ್ತರ
ರೋಡಿಶಿಯಾ ಎಂದು ತಿಳಿಯಲಾಗಿತ್ತು ಅಂದ್ರ ಜಾಂಬಿಯಾ ಅನ್ನುವಂತ ರಾಷ್ಟ್ರ ನೋಡಿ. ಜಾಂಬಿಯಾ ಅನ್ನುವಂತ ಕಂಟ್ರಿ ಇದೆಯಲ್ಲ, ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಉತ್ತರ ರೋಡಿಶಿಯಾ ಅಂತ ಹೇಳಿ ಕರೀತಿದ್ರು. ಕಿಲಿಮಾಂಜರೋ ಅನ್ನುವಂತ ಪರ್ವತ ಯಾವ ದೇಶದಲ್ಲಿ ಕಂಡು ಬರ್ತದೆ? ಕಿಲಿಮಾಂಜರೋ ಅನ್ನುವಂತ ಪರ್ವತ ತಾಂಜೇನಿಯಾ ದೇಶದಲ್ಲಿ ಕಂಡು ಬರ್ತದೆ ನೋಡಿ. ತಾಂಜೇನಿಯಾ ಆಫ್ರಿಕಾ ಖಂಡದ ತಾಂಜೇನಿಯಾ ದೇಶದಲ್ಲಿ ಕಿಲಿಮಾಂಜರೋ ಅನ್ನುವಂತ ಪರ್ವತ ಕಂಡು ಬಂದು, ಈ ಕಿಲಿಮಾಂಜರೋ ಪರ್ವತದಲ್ಲಿ ಅತಿ ಎತ್ತರವಾದ ಶಿಖರ ಏನು? ತಾಂಜೇನಿಯಾ ದೇಶದಲ್ಲಿ ಕಂಡುಬರುವ ಕಿಲಿಮಾಂಜರೋ ಇಡೀ ಆಫ್ರಿಕಾ ಖಂಡದ ಅತಿ ಎತ್ತರವಾದ ಶಿಖರ. ಕಿಲಿಮಾಂಜರೋ ಎಂತ ಪರ್ವತವಾಗಿದೆ ಅಂತ ಒಂದ್ಸರಿ ಕ್ವಶನ್ ಕೇಳೋಣ. ಇದೊಂದು ಜಾಗೃತ ಜ್ವಾಲಾಮುಖಿಯಾಗಿದೆ, ಇದೊಂದು ಸೂಪ್ತ ಜ್ವಾಲಾಮುಖಿಯಾಗಿದೆ, ಇದೊಂದು ನಂದಿದ ಜ್ವಾಲಾಮುಖಿಯಾಗಿದೆ, ಮೇಲಿನ ಎಲ್ಲವೂ. ಕಿಲಿಮಾಂಜರೋ ಎಂಬುದು ಎಂತ ಜ್ವಾಲಾಮುಖಿ? ಇದೊಂದು ಶಬಾಷ್. ಕಿಲಿಮಾಂಜರೋ ಅನ್ನುವಂಥದ್ದು ಎಂತದಂದ್ರೆ ಇದೊಂದು ಸೂಪ್ತ ಜ್ವಾಲಾಮುಖಿ ಅಂತ ಕರಿತೀವಿ. ಸೂಪ್ತ ಜ್ವಾಲಾಮುಖಿ ಅಂದ್ರೂ ಒಂದೇ, ನಿದ್ರಿಸುತ್ತಿರುವ ಜ್ವಾಲಾಮುಖಿ ಅಂದ್ರೂ ಒಂದೇ. ಲಕ್ಷಾಂತರ ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಪರ್ವತಗಳಲ್ಲಿ ಅಪಾರ ಪ್ರಮಾಣದ ಲಾವಾರಸ ಹೊರಬಂದು ಆ ಲಾವಾರಸ ಸಂಪೂರ್ಣವಾಗಿ ಸ್ಥಗಿತಗೊಂಡು ಮುಂದಿನ ದಿನಮಾನಗಳಲ್ಲಿ ಯಾವತ್ತಾದರೂ ಲಾವಾರಸ ಹೊರಬರುವಂತ ಲಕ್ಷಣಗಳಿದ್ರೆ ಅದನ್ನ ನಿದ್ರಿತ ಜ್ವಾಲಾಮುಖಿ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಆ ನಿದ್ರಿತ ಜ್ವಾಲಾಮುಖಿಗೆ ಉದಾಹರಣೆ ಯಾವುದು ಅಂತಂದ್ರೆ ನಮ್ಮ ಆಫ್ರಿಕಾ ಖಂಡದಲ್ಲಿ ಕಂಡು ಬರುವಂತ ಕಿಲಿಮಾಂಜರೋ. ಇಟಲಿ ದೇಶದ ವೆಸುವಿಯಸ್ ಆಗಿರಬಹುದು, ಆಮೇಲೆ ಇಂಡೋನೇಷ್ಯಾದ ಕ್ರಕಟೋವಾ ಆಗಿರಬಹುದು, ಆಮೇಲೆ ಇಂಡೋನೇಷ್ಯಾದ ಪೀಲಿ ಆಗಿರಬಹುದು, ಆಮೇಲೆ ಆಫ್ರಿಕಂಡದ ತಾಂಜೇನಿಯಾ ದೇಶದ ಕಿಲಿಮಾಂಜರೋ ಆಗಿರಬಹುದು. ಇವೆಲ್ಲ ಎಂತ ಜ್ವಾಲಾಮುಖಿಗಳಂದ್ರೆ ಇವು ನಿದ್ರಿತ ಜ್ವಾಲಾಮುಖಿಗಳಾಗಿದ್ದಾವೆ. ಜೋಡಿ ತಪ್ಪಾಗಿದೆ ಅಂತಂದ್ರೆ ಬರ್ಲಿನ್ ಅನ್ನುವಂತ ನದಿ ರೈನ್ ನದಿಯ ದಡದ ಮೇಲೆ ಇಲ್ಲ. ಬರ್ಲಿನ್ ಅನ್ನೋದು ಯಾವ ನದಿಯ ದಡದ ಮೇಲೆ ಇದೆ ಅಂತಂದ್ರೆ, ಬರ್ಲಿನ್ ಎಂಬುದು ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ಸ್ಪ್ರೀ ನದಿಯ ದಡದ ಮೇಲೆ ನೋಡಿ. ಸ್ಪ್ರೀ ನದಿಯ ದಡೆ, ಸ್ಪ್ರೀ ಅನ್ನುವಂತ ನದಿಯ ದಡದ ಮೇಲೆ ಕಂಡು ಬರ್ತದೆ. ಸ್ಪ್ರೀ ನದಿಯ ದಡದ ಮೇಲೆ ಬರ್ಲಿನ್ ಕಂಡು ಬರ್ತದೆ. ಸ್ಪ್ರೀ ಅನ್ನುವುದು ಇದೊಂದು ವಿಶಿಷ್ಟವಾಗಿರುವಂತ ಉಪನದಿಯಾಗಿದೆ, ಹೌದಲ್ಲೋ? ರೋಮ್ ಅನ್ನೋದು ಯಾವ ನದಿಯ ದಡದ ಮೇಲೆ ಇದೆ? ರೋಮ್, ಎಕ್ಸಲೆಂಟ್. ಟೈಬರ್ ನದಿಯ ದಡದ ಮೇಲೆ ಇದೆ ನೋಡಿ. ಟೈಬರ್. ಪ್ರಪಂಚದಲ್ಲಿ ಚೂಪಾಕಾರದ ನದಿಮುಖಜ ಭೂಮಿ ನಿರ್ಮಾಣ ಮಾಡಿದ ನದಿ ಯಾವ್ದಂದ್ರ ಟೈಬರ್ ನದಿ. ಪ್ರಪಂಚದಲ್ಲಿ ಚೂಪಾಕಾರದ ನದಿಮುಖಜ ಭೂಮಿ ನಿರ್ಮಾಣ ಮಾಡಿದ ಟೈಬರ್ ನದಿ ಇದು. ರೋಮ್ ಅನ್ನೋದು ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ಟೈಬರ್ ನದಿಯ ದಡದ ಮೇಲೆ ಕಂಡು ಬರ್ತದೆ ನೋಡಿ. ಟಿಬೆಟ್ ಮೂಲದ ನದಿಯು ಪೂರ್ವದ ಕಡೆಗೆ ಹರಿಯುತ್ತದೆ, ಗಣನೀಯ ದೂರದ ನಂತರ ದಕ್ಷಿಣದ ಕಡೆಗೆ ಸಾಗುತ್ತದೆ ಮತ್ತು ಒಂದು ಕಮರಿಯ ಮೂಲಕ ಹರಿಯುತ್ತದೆ, ಪಶ್ಚಿಮದೆಡೆಗೆ ಚಲಿಸುತ್ತದೆ, ನಂತರ ಪುನಃ ದಕ್ಷಿಣದೆಡೆಗೆ ಸಾಗುತ್ತದೆ ಹಾಗೂ ಅಂತಿಮವಾಗಿ ಸಾಗರವನ್ನು ತಲುಪುತ್ತದೆ. ಅಲ್ಲಿಂದ ಪ್ರಾರಂಭ ಮಾಡ್ಬೇಕಲ್ಲ ಟಿಬೆಟ್ ದೇಶದಿಂದ. ಟಿಬೆಟ್ ಮೂಲದ ನದಿಯು ಪೂರ್ವದ ಕಡೆ ಹರಿಯುತ್ತದೆ, ಗಣನೀಯ ದೂರದ ನಂತರ ದಕ್ಷಿಣದ ಕಡೆಗೆ ಸಾಗುತ್ತದೆ, ಒಂದು ಕಮರಿಯ ಮೂಲಕ ಹರಿಯುತ್ತದೆ, ಪಶ್ಚಿಮಕ್ಕೆ ಚಲಿಸಿ ನಂತರ ದಕ್ಷಿಣಕ್ಕೆ ಸಾಗುತ್ತದೆ ಹಾಗೂ ಅಂತಿಮವಾಗಿ ಸಾಗರವನ್ನು ತಲುಪುತ್ತದೆ. ಅಂದ್ರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂತ ನದಿ ವ್ಯೂಹ ಹೊಂದಿದ ನದಿ ಯಾವುದಂತ ಕ್ವಶನ್ ಆಗಿದೆ. ನದಿ ವ್ಯೂಹ ಚಕ್ರ ಅಂತ ಕರಿತೀವಿ. ನದಿ ವ್ಯೂಹ ಅಂದ್ರೂ ಒಂದೇ, ನದಿ ಚಕ್ರ ಅಂದ್ರೂ ಒಂದೇ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ನದಿ ವ್ಯೂಹ ಹೊಂದಿರುವಂತ ನದಿ ಯಾವುದಂದ್ರ ನದಿ ವ್ಯೂಹ ನದಿ ಚಕ್ರವನ್ನು ಹೊಂದಿರುವಂತ ನದಿ ಯಾವುದಂದ್ರೆ ಬ್ರಹ್ಮಪುತ್ರ ನದಿ ನೋಡಿ.
ಬ್ರಹ್ಮಪುತ್ರ ನದಿ. ನದಿ ವ್ಯೂಹವನ್ನು ಹೊಂದಿರುವಂತ ನದಿ ಯಾವ್ದಂದ್ರೆ ಬ್ರಹ್ಮಪುತ್ರ. ದೋಲಾಸಾದಿ ಅನ್ನುವಂತ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ದೋಲಾಸಾದಿಯ. ಯಾಕಂದ್ರೆ ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತ ಒಂದು ಸೇತುವೆ ಅದು. 9.4 ಕಿಲೋಮೀಟರ್ ಉದ್ದವಾಗಿದೆ ದೋಲಾಸಾದಿಯ. ದೋಲಾಸಾದಿವೆ ಸೇತುವೆಯನ್ನು ಏನಂತ ಕರೀತಾರೆ ಅಂದ್ರೆ ಬೋಪೆರ್ ಹಜಾರಿಕ ಸೇತುವೆ ಅಂತ ಕರೀತಾರೆ. ಹಾಗಾದ್ರೆ ಆ ಬೋಪೆನ್ ಹಜಾರಿಕ ಸೇತುವೆ ಅನಿಸಿಕೊಂಡಂತ ದೋಲಾಸಾದುವೆ ಸೇತುವೆ ಯಾವ ನದಿಗೆ ಅಡ್ಡಲಾಗಿ ಅಂದ್ರ ಬ್ರಹ್ಮಪುತ್ರ ನದಿಯ ಉಪನದಿಯಾಗಿರುವಂತ ರೋಹಿತ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಕರಾಚಿ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಯಾವುದು? ಕರಾಚಿ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಯಾವುದು? ಕರಾಚಿ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಯಾವುದಂದ್ರ ಇಂಡಸ್ ನದಿ. ಇಂಡಸ್ ನದಿಯನ್ನ ಭಾರತ ದೇಶದ ನದಿಗಳ ತಂದೆ ಅಂತ ಕರೀತಾರೆ. ಭಾರತ ದೇಶದ ನದಿಗಳ ತಂದೆ ಅನಿಸಿಕೊಂಡು ಪಾಕಿಸ್ತಾನದ ರಾಷ್ಟ್ರೀಯ ನದಿಯಾಗಿರುವಂತ ಇಂಡಸ್ ನದಿಯನ್ನ ಸಿಂಧೂ ನದಿ ಅಂತ ಕರೀತಾರೆ. ಆ ಸಿಂಧೂ ನದಿಯ ವಿಶೇಷ ಏನು ಅಂತಂದ್ರೆ ಇದು ಕರಾಚಿ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇಂಡಸ್ ಅನ್ನುವಂತ ನದಿಗಿರುವ ಇನ್ನೊಂದು ಹೆಸರೇ ಸಿಂಧೂ ನದಿ. ಜೀಲಂ, ಚೀನಾಬ್, ರಾವಿ, ಬಿಯಾ, ಸಟ್ಲೇಜ್ ನದಿಗಳು ಇದರ ಉಪನದಿಗಳಾಗಿದ್ದಾವೆ. ಹಾಗಾದ್ರೆ ಇತ್ತೀಚೆಗೆ ಯಾವ ನದಿಯು ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ವಿವಾದಾತ್ಮಕವಾದ ನದಿಯಾಗಿದೆ ಅಂತ ಕ್ವಶನ್ ಕೇಳಿದ್ರು. ಜೀಲಂ ನದಿ ನೋಡಿ. ಯಾಕಂದ್ರೆ ಜೀಲಂ ನದಿಯ ಉಪನದಿಯಾಗಿರುವಂತ ಕಿಸನ್ ಗಂಗಾ ಅನ್ನುವಂತ ಸಲುವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟ ನಡೀತು ಅಂತ. ಕಿಸನ್ ಗಂಗಾ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಒಂದು ಕಾಲ್ಪನಿಕ ರೇಖೆಯಾಗಿದ್ದು ಬೇರಿಂಗ್ ಜಲಸಂಧಿಯ ಮೂಲಕ ಹಾದು ಹೋಗುತ್ತದೆ. ಸಾಮಾನ್ಯವಾಗಿ ಈ ಕೆಳಗಿನ ಮೆರಿಡಿಯನ್ ಖಗೋಳ ಮಧ್ಯಾಹ್ನ ರೇಖೆ ಅನುಸರಿಸುವುದು. ಅಂದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವ್ದು ಇದರಲ್ಲಿ? 0 ಡಿಗ್ರಿ ರೇಖಾಂಶ, 180 ಡಿಗ್ರಿ ರೇಖಾಂಶ, 90 ಡಿಗ್ರಿ, 60 ಡಿಗ್ರಿ. ಶಬಾಷ್. 180 ಡಿಗ್ರಿ ರೇಖಾಂಶ ರೈಟ್ ಆನ್ಸರ್ ನೋಡಿ. 0 ಡಿಗ್ರಿ ರೇಖಾಂಶ ಅಂದ್ರು ಒಂದೇ, 180 ಡಿಗ್ರಿ ರೇಖಾಂಶ ಅಂದ್ರು ಒಂದೇ. 180 ಡಿಗ್ರಿ ರೇಖಾಂಶ. ಅಂತಾರಾಷ್ಟ್ರೀಯ ತಿಥಿ ರೇಖಾಂಶ ಅಂತ ಯಾವನ್ನ ಕರೀತಾರೆ? ಯಾವ ರೇಖಾಂಶವನ್ನು ಅಂತಾರಾಷ್ಟ್ರೀಯ ತಿಥಿ ರೇಖಾಂಶ ಎನ್ನುವರು? ಯಾವ ರೇಖಾಂಶವನ್ನು ಅಂತಾರಾಷ್ಟ್ರೀಯ ತಿಥಿ ರೇಖಾಂಶ ಎನ್ನುವರಂದ್ರ 180 ಡಿಗ್ರಿ ರೇಖಾಂಶ ನೋಡಿ. 180 ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ತಿಥಿ ರೇಖಾಂಶ ಅಂತಲೂ ಕರೀತಾರೆ. ನೂರ 180 ಡಿಗ್ರಿ ರೇಖಾಂಶವನ್ನು ರವೀಶನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದನು. ಅವನ ಪ್ರಯಾಣದ ದಿನ ಸೋಮವಾರವಾದರೆ ತಲುಪಿದ ದಿನ ಯಾವುದು? ವೆರಿ ಇಂಪಾರ್ಟೆಂಟ್ ಸಿಂಪಲ್ ಕ್ವಶನ್. ಮಂಗಳವಾರ, ಬುಧವಾರ, ರವಿವಾರ, ಸೋಮವಾರ. ಸೋಮವಾರ ಬಿಟ್ಟಾನಂತ ಅವ ಬಂದು ತಲುಪಿದ ದಿನ ಯಾವುದು? ರವೀಶನು 180 ಡಿಗ್ರಿ ರೇಖಾಂಶವನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದನು. ಅವನ ಪ್ರಯಾಣದ ದಿನ ಸೋಮವಾರವಾದರೆ ಬಂದು ತಲುಪಿದ ದಿನ ಯಾವುದು? ಯಾವ್ದಪ್ಪ? ಇಲ್ಲಿ ಹತ್ತಲಾಗ್ಯದ ಎಲ್ಲೆಲ್ಲಿ ನನಗೂ ನಾ ಏನೋ ಒಂದು ಆಡಂಗಿಲ್ಲಪ್ಪ. ಸರಿಯಾದಂತ ಉತ್ತರ ಸೋಮವಾರ ರೈಟ್ ಆನ್ಸರ್ ನೋಡಿ. ಹೆಂಗ್ರಿ ಅಂತ ಕೇಳಕ್ ಹೋಗ್ಬಿಡ್ರಿ. ಬಾರ ಸರ ಏನ ಇದನ್ ಹೊಳ್ಳೆ ಮತ್ತೆ ಹೆಂಗ್ರಿ ಅದ್ ಹೆಂಗ್ ಬರ್ತವ್ರಿ? ಸರಿಯಾದಂತ ಉತ್ತರ ಸೋಮವಾರ ರೈಟ್ ಆನ್ಸರ್ ನೋಡಿ. 0 ಡಿಗ್ರಿ, 180 ಡಿಗ್ರಿ. ಪಪ್ಪು, ಪೂಪ, ಮೈನಸ್ ಪ್ಲಸ್, ಪ್ಲಸ್ ಮೈನಸ್.
ಏನ್ ದಾಟ್ತಾ ಇದ್ದಾನ ಅವನು? 180 ದಾಟ್ತಾ ಇದ್ದಾನೆ. ಹೆಂಗ್ ದಾಟ್ತಾ ಇದ್ದಾನ? ಪಶ್ಚಿಮದಿಂದ ಪೂರ್ವಕ್ಕೆ ದಾಟ್ತಾ ಇದ್ದಾನೆ. ಪಶ್ಚಿಮದಿಂದ ಪೂರ್ವ ಅಂದ್ರೆ ಪ್ಲಸ್ ಅಲ್ಲ, ಆಲ್ರೆಡಿ ಸೋಮವಾರ ಮುಗಿಸ್ಯಾನ, ಮತ್ತೆ ಸೋಮವಾರ ಪಡಿತಾನೆ. ಒಂದಿನ ಪಡ್ಕೊಳ್ಳೋದಂದ್ರೆ ಏನದು? ಆಲ್ರೆಡಿ ಸೋಮವಾರ ಎಂಜಾಯ್ಮೆಂಟ್ ಮಾಡಿ ಸೋಮವಾರ ದಿನ ಎಲ್ಲ ಪೂರ್ತಿ ಅವತ್ತೊಂದಿನ ಕಂಪ್ಲೀಟ್ ಮಾಡಿ ಮತ್ತೆ ಹೊಂಟಿದ್ದಾನೆ. ಮರುದಿನ ಸೋಮವಾರ ಇದೆ, ಅದನ್ನೇ ಒಂದಿನ ಎಕ್ಸ್ಟ್ರಾ ಪಡೆದಂಗ. ಅದು ಒಂದಿನ ಎಕ್ಸ್ಟ್ರಾ ಪಡಿದಂದ್ರೆ ಏನು? ಇದೇ ಒಂದಿನ ಎಕ್ಸ್ಟ್ರಾ ಪಡಿದಂಗ. ಸೋಮವಾರ ಪ್ರಯಾಣ ಸುಮ್ ಕೇಳ್ರಿ, ಅವತ್ತು ಇರ್ತದ, ಅವತ್ತು ಬಿಟ್ಟು ಮರುದಿನ ಎರಡನೇ ದಿನ ಇರ್ತದ. ನೆನಪಿಡಿ, ಸೋಮವಾರ ಬಿಟ್ಟನಂದ್ರೆ ಗ್ಯಾರಂಟಿ ಆನ್ಸರ್ ಬುಧವಾರ ಇರ್ತದ, ಇಲ್ಲ ಸೋಮವಾರ ಇರ್ತದ. ಎರಡರ ಒಂದು ಗ್ಯಾರಂಟಿ ಪ್ರಶ್ನೆ. ಸೋಮವಾರ ಯಾಕೆ ಎರಡ್ರಿ ಅಂತಂದ್ರ ಏನನ್ನತ್ತದ ಒಳಗೆಲ್ಲ ಇವು. ಇದು ನೋಡ 180 ಡಿಗ್ರಿ ಅಂತಂದ್ರೆ ಇಲ್ಲಿ ಬರಿತೀನಿ ನೋಡು, ಜೀವನೇನ ಹೋಯ್ತು ನನಗಿದ್ರಾಗ. ಇನ್ನ ಮತ್ ಸೋಮವಾರ ಯಾಕ್ರಿ ಅಂತ. ಇದು ನೋಡು, ಇದು 180 ಡಿಗ್ರಿ ಅಂದ್ರೆ ಭಾರತ ಇಲ್ಲಿ ಬರ್ತದಿಲ್ಲ, ಭಾರತ ಇಲ್ಲಿದೆ ನೋಡು, ಇದು ಅಮೆರಿಕ ದೇಶ. ಬ್ಯಾಡ್ ಬಿಡ್ರಿ, ಯಾಕೆ ಹೇಳ್ತೀನಿ ತಡಿ, ನಿಮ್ಗೆ ನಾಚಿಗಿಲ್ಲ, ನಮ್ಗೆ ಹೇಸಿಗಿಲ್ಲ, ಹೇಳಿ ಬ್ಯಾಸ್. ಇಲ್ಲಿ ಭಾರತ ದೇಶ ಇದೆ ನೋಡು. ಯಾವ ಎದಿ ಬಡಿತ ಜೋರಾಗಿದೇನೋ, ಸುಮ್ ಕುಂದ್ರಲ್ಲಿ ಏನ್ ಬಿಚ್ಚ ಹೇಳ್ತಾರ. ಇಲ್ಲಿ ಭಾರತ ದೇಶ ಅದು ನೋಡು, ಕರೆಕ್ಟ್ ಪೆನ್ ಅವ್ರ ಕೈಯಲ್ಲಿ ಅದು. ಇದು ಭಾರತ ದೇಶ, ಇದು ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಸರ್ ಇಲ್ಯಾಕ ಅಮೇರಿಕ ಬರ್ತಾರೆ ಅಂದ್ರೆ ಉಲ್ಟಾ ತಿರುಗಿಸಿನಿ ಅದನ್ನ, ಮ್ಯಾಪ್ ಗ್ಲೋಬ್ ತಿರುಗಿಸಿನಿ. ಇದು 180 ಡಿಗ್ರಿ ಅದ, ನನ್ನ ಅಪೋಸಿಟ್ ಆದ. ಈಗ ಇಲ್ಲಿ 0 ಡಿಗ್ರಿ ಇತ್ತಂದ್ರೆ ಭಾರತ ಪಶ್ಚಿಮದಾಗ ಇರ್ತಿತ್ತು. ಭಾರತ ದೇಶದಿಂದ ಅಮೇರಿಕ ದೇಶ ಹೋದ್ರೆ ಏನಾಗ್ತದೆ, ಒಂದಿನ ಎಕ್ಸ್ಟ್ರಾ ಪಡ್ಕೋತೀವಿ ನಾವು. ಆಲ್ರೆಡಿ ನಾವು ಜನವರಿ 1ನೇ ತಾರೀಕು ಮುಗಿಸಿ ಹೊಸ ವರ್ಷ ಆಚರಣೆ ಮಾಡಿ ಅಮೇರಿಕ ದೇಶಕ್ಕೆ ಹೋದೆವು ಅಂದ್ರ ಅವತ್ತು ಜನವರಿ 1ನೇ ತಾರೀಕು ಇರ್ತದೆ, ಹೊಸ ವರ್ಷ ಇರ್ತದೆ. ಇಲ್ಲಿ ಸೋಮವಾರ ದಿನ ಹೊಸ ವರ್ಷ ಆಚರಣೆ ಮಾಡಿವಿ. ಸೋಮವಾರ ಎಷ್ಟನೇ ತಾರೀಕ? 1ನೇ ತಾರೀಕ. ಮರುದಿನ ಹೋಗ್ತೀವಿ 1ನೇ ತಾರೀಕು, ಮತ್ತೆ ಸೋಮವಾರ ಇರ್ತದೆ. ಇದನ್ನೇ ಪಡ್ಕೊಳ್ಳೋದು ಅಂದಂಗ. ಇದನ್ನೇ ಇಲ್ಲದದು ಸೋಮವಾರ. ಟ್ರಾಟೋಸ್ಪಿಯರ್ ಮತ್ತು ಟ್ರೋಪೋಸ್ಪಿಯರ್ ಗಳನ್ನ ಪ್ರತ್ಯೇಕಿಸುವ ವಾತಾವರಣವನ್ನ ತೆಳು ಸಾಗಣೆ ಪದರವನ್ನು ಹೀಗೆಂದು ಕರೆಯುತ್ತಾರೆ: ಟ್ರೋಪೋಪಾಸ್ ಅಂತ ಕರೀತಾರೆ, ಸ್ಟ್ರಾಟೋಪಾಸ್ ಅಂತ ಕರೀತಾರೆ, ಮೆಸೋಪಾಸ್ ಅಂತ ಕರೀತಾರೆ, ಥರ್ಮೋಪಾಸ್ ಅಂತ ಕರೀತಾರೆ. %52 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಟ್ರೋಪೋಪಾಸ್ ರೈಟ್ ಆನ್ಸರ್ ನೋಡಿ. ಯಾವ್ದು ಎಂಡ್ ಆಗ್ತದ ಅದ್ರ ಪಾಸ್ ನೋಡಿ, ಯಾವ್ದು ಎಂಡ್ ಆಗ್ತದಲ್ಲ ಅದ್ರ ಪಾಸ್. ಉದಾಹರಣೆ, ಈಗ ಭೂಮಿಯ ನಾವು ರಚನೆಯನ್ನು ತೆಗೆದುಕೊಂಡಾಗ ಒಂದನೇದು ಪರಿವರ್ತನಾ ಮಂಡಲ, ಎರಡನೇದು ಸಮೋಷ್ಣ ಮಂಡಲ, ಮೂರನೇದು ಮಧ್ಯ ಮಂಡಲ, ನೆಕ್ಸ್ಟ್ ಒಂದು ಆಯನ ಮಂಡಲ. ಹೌದಲ್ಲ? ಫಸ್ಟ್ನೇದು ಪರಿವರ್ತನಾ ಮಂಡಲ. ಯಾವ್ದು ಎಂಡ್ ಆಗ್ತಲ್ಲ ಪರಿವರ್ತನಾ ಮಂಡಲ ಮತ್ತು ಸಮೋಷ್ಣ ಮಂಡಲಗಳ ಮಧ್ಯಭಾಗದಲ್ಲಿ? ಟ್ರೋಪೋಪಾಸ್, ಸ್ಟ್ರಾಟೋಪಾಸ್ ಮತ್ತೆ ಮಿಸೋಪಾಸ್. ಯಾರವ ಹಂಡ್ಯಾನವ? ಹಂಡೆ ಹಾಕೋದು ಸಮೋಷ್ಣ ಮಂಡಲ, ಮಧ್ಯ ಮಂಡಲ, ಆಯನ ಮಂಡಲ. ಇದು ಓಕೆನಾ? 0 ದಿಂದ 10 ಕಿಲೋಮೀಟರ್, 10 ರಿಂದ 50 ಕಿಲೋಮೀಟರ್, 50 ರಿಂದ 80 ಕಿಲೋಮೀಟರ್, 400 ಕಿಲೋಮೀಟರ್, 1600 ಕಿಲೋಮೀಟರ್. 0 ದಿಂದ 10ವರೆಗೆ ಟ್ರೋಪೋ ಸ್ಪಿಯರ್, ಸ್ಟ್ರಾಟೋ ಸ್ಪಿಯರ್, ಮಿಸೋ ಸ್ಪಿಯರ್, ಥರ್ಮೋ ಸ್ಪಿಯರ್, ಎಕ್ಸೋ ಸ್ಪಿಯರ್. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್.
ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯ ಮಂಡಲ, ಅಯೋನ ಮಂಡಲ, ಬಾಹ್ಯ ಮಂಡಲ. ಹೌದಾ? ಈ 0ದಿಂದ 10 ಕಿಲೋಮೀಟರ್ ವರೆಗೆ ಟ್ರೋಪೋಸ್ಪಿಯರ್. ಇದು ಎಂಡ್ ಆಗ್ತದೆ, ಈ ವಲಯ ಇದೆಯಲ್ಲ, ಇದಕ್ಕೆ ಎಂತ ಕರೀತಾರೆ ಅಂದ್ರೆ ಟ್ರೋಪೋಪಾಸ್ ಅಂತ ಕರೀತಾರೆ. ಇದನ್ನ ಸ್ಟ್ರಾಟೋಪಾಸ್. ಯಾವ್ದು ಎಂಡ್ ಆಗ್ತದ ಪಾಸ್ ನೋಡಪ್ಪ? ಟ್ರೋಪೋಸ್ಪಿಯರ್ ಎಂಡ್ ಆಗ್ತದ ಟ್ರೋಪೋಪಾಸ್, ಸ್ಟ್ರಾಟೋಸ್ಪಿಯರ್ ಎಂಡ್ ಆಗ್ತದ ಸ್ಟ್ರಾಟೋಪಾಸ್, ಮಿಸೋಸ್ಪಿಯರ್ ಎಂಡ್ ಆಗ್ತದ ಮಿಸೋಸ್ಪಾಸ್, ಥರ್ಮೋ ಎಂಡ್ ಆಗ್ತದ ಥರ್ಮೋಸ್ಪಾಸ್, ಎಕ್ಸೋ ಎಂಡ್ ಆಗ್ತದೆ ಎಕ್ಸೋಪಾಸ್ ಅನ್ನಬಾರದು. ಎಕ್ಸೋಪಾಸ್ ಬರಂಗಿಲ್ಲ ಅಲ್ಲಿ, ಅದೇ ಫೈನಲ್. ಅದು ಸರೋವರ ಕಂಡು ಬರುತ್ತದೆ. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರಗಳಲ್ಲಿ ಒಂದಾದ ಬೈಕಾಲ್ ಸರೋವರ ಕಂಡು ಬರುತ್ತದೆ. ಬೈಕಾಲ್ ಸರೋವರದ ವಿಶೇಷ ಏನಂದ್ರೆ ಇದು ಪ್ರಪಂಚದ ಅತ್ಯಂತ ಆಳವಾಗಿರುವಂತ ಸರೋವರವಾಗಿದೆ. ಜಗತ್ತಿನ ಅತ್ಯಂತ ಆಳವಾದ ಸರೋವರ ಅಂದ್ರ ಬೈಕಾಲ್ ಸರೋವರ. ನೋಡಿ, ಶಬಾಷ್, 65% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ರಷ್ಯಾ ದೇಶದಲ್ಲಿ ಕಂಡು ಬರ್ತದೆ. ನೋಡಿ, ರಷ್ಯಾ ದೇಶದಲ್ಲಿ ಕಂಡು ಬರುತ್ತದೆ. ಓಕೆನಾ? ಪ್ರಪಂಚದ ಅತಿ ಆಳವಾದ ಸರೋವರ ಅಂದ್ರ ರಷ್ಯಾ. ಪ್ರಪಂಚದ ಅತಿ ಎತ್ತರವಾದ ಸರೋವರ ಯಾವುದು? ಎಸ್, ಟಿಟಿಕಾಕ್ ಸರೋವರ. ನೋಡಿ, ಜಗತ್ತಿನ ಅತಿ ಎತ್ತರವಾದ ಸರೋವರ ಯಾವ್ದಂದ್ರ ಟಿಟಿಕಾಕ್ ಸರೋವರ. ಟಿಟಿಕಾಕ್ ಸರೋವರ ಎಲ್ಲಿದೆ? ಅದು ಟಿಟಿಕಾಕ್ ಸರೋವರ ದಕ್ಷಿಣ ಅಮೆರಿಕದ ಬೋಲ್ವಿಯಾ ದೇಶದಲ್ಲಿ ಕಂಡು ಬರ್ತದೆ. ನೋಡಿ, ದಕ್ಷಿಣ ಅಮೆರಿಕದ ಬೋಲವಿಯಾ ದೇಶದಲ್ಲಿ ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಸರೋವರ ಯಾವ್ದಂದ್ರ ಟಿಟಿಕಾಕ್ ಸರೋವರ. ಅತ್ಯಂತ ಆಳವಾದ ಸರೋವರ ಅಂದ್ರ ಬೈಕಾಲ್ ಸರೋವರ. ಬೈಕಾಲ್ ಸರೋವರ. ಪ್ರಪಂಚದ ಅತಿ ದೊಡ್ಡ ಜ್ವಾಲಾಮುಖಿಯ ಸರೋವರ ಯಾವುದು? ಎಕ್ಸಲೆಂಟ್, ಉಮರ್ ಅವರೇ ಕರೆಕ್ಟ್ ಆನ್ಸರ್. ವಿಠಲ್ ಅವರೇ, ಶ್ರೀನಿವಾಸ್ ಅವರೇ, ತೋಬಾ ಸರೋವರ. ನೋಡಿ, ತೋಬಾ ಸರೋವರ. ಪ್ರಪಂಚದ ಅತ್ಯಂತ ದೊಡ್ಡದಾದ ಜ್ವಾಲಾಮುಖಿಯ ಸರೋವರ ಯಾವ್ದಂದ್ರ ತೋಬಾ ಸರೋವರ. ತೋಬಾ ಸರೋವರ ಎಲ್ಲಿದೆ ಅಂದ್ರೆ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತದೆ. ನೋಡಿ, ಪ್ರಪಂಚದ ಅತಿ ದೊಡ್ಡ ಜ್ವಾಲಾಮುಖಿಯ ಸರೋವರ ತೋಬಾ ಸರೋವರ ಎಲ್ಲಿದೆ ಅಂದ್ರ ಇಂಡೋನೇಷ್ಯಾದಲ್ಲಿ ಕಂಡು ಬರುತ್ತದೆ. ವೆರಿ ಇಂಪಾರ್ಟೆಂಟ್, ಇಂಡೋನೇಷ್ಯಾ. ಸಹಸ್ರ ಸರೋವರಗಳ ನಾಡು ಯಾವುದು? ಸಹಸ್ರ ಸರೋವರಗಳ ನಾಡು ಫಿನ್ಲ್ಯಾಂಡ್. ನೋಡಿ, ಫಿನ್ಲ್ಯಾಂಡ್ ಕಂಟ್ರಿಯನ್ನ ಸಹಸ್ರ ಸರೋವರಗಳ ನಾಡು ಅಂತ ಕರೀತಾರೆ. ಜಗತ್ತಿನಲ್ಲಿ ಸಹಸ್ರ ಸರೋವರಗಳ ನಾಡು ಯಾವ್ದಂದ್ರ ಫಿನ್ಲ್ಯಾಂಡ್ ಕಂಟ್ರಿ. ಫಿನ್ಲ್ಯಾಂಡ್. ಇದರ ಉತ್ಪಾದನೆಗೆ ಸಿಂಗರಣಿ ಗಣಿಗಳು ಪ್ರಸಿದ್ಧಿಯಾಗಿವೆ. ಯಾವುದು ಉತ್ಪಾದನೆಗೆ ಸಿಂಗರಣಿ ಗಣಿ ಪ್ರಸಿದ್ಧಿಯಾಗಿದೆ? ಶಬಾಷ್. ಕಲ್ಲಿದ್ದಲು ಉತ್ಪಾದನೆಗೆ ಫೇಮಸ್ ಆಗಿದೆ. ನೋಡಿ, ಕಲ್ಲಿದ್ದಲು ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ ಸಿಂಗರಣಿ. ಸಿಂಗರಣಿ ಅನ್ನುವಂಥದ್ದು ಫೇಮಸ್. ನೋಡಿ, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಫೇಮಸ್ ಇದೆ. ಪಶ್ಚಿಮ ಬಂಗಾಳ ಅಂದ್ರ ರಾಣಿಗಂಜ್. ಪಶ್ಚಿಮ ಬಂಗಾಳ ಅಂದ್ರ ರಾಣಿಗಂಜ್. ಒಡಿಸ್ಸಾ ರಾಜ್ಯ ಅಂದ್ರ ತಲ್ಚಾರ್. ಒಡಿಸ್ಸಾ ರಾಜ್ಯ ತಲ್ಚಾರ್. ಮಧ್ಯಪ್ರದೇಶ ಸಿಂಗ್ರಾಣಿ. ಜಾರ್ಖಂಡ್ ರಾಜ್ಯದ ಜರಿಯಾ. ಜಾರ್ಖಂಡ್ ರಾಜ್ಯ ಜರಿಯಾ. ಛತ್ತೀಸ್ಗಢ ರಾಜ್ಯ ಬೊಕ್ಯಾರೋ. ಆಂಧ್ರ ಪ್ರದೇಶ, ತೆಲಂಗಾಣ ಕರೀಂನಗರ್. ಇವು ನೆನ್ಪಿಡಿ, ಇವೆಲ್ಲ ಇಂಪಾರ್ಟೆಂಟ್. ಒಳ್ಳೆ ಕೇಳ್ತಾನೆ. ಭಾರತ ದೇಶದ ಮೊದಲ ಕಲ್ಲಿದ್ದಲು ನಿಕ್ಷೇಪ ಯಾವ್ದ್ರಾಗ? ನಮ್ಮ ದೇಶದ ಮೊದಲ ಕಲ್ಲಿದ್ದಲು ನಿಕ್ಷೇಪ. ಎಕ್ಸಲೆಂಟ್, ಏನೇ ರೈಟ್ ಆನ್ಸರ್. ನೋಡಿ, ರಾಣಿಗಂಜ್. ಯಾವ ವರ್ಷ ಅಂದ್ರೆ 1774 ಮೇ 4ನೇ ತಾರೀಕು. ಇವತ್ತಿಗೂ ಮೇ 4 ಭಾರತ ದೇಶದಲ್ಲಿ ಏನಂತ ಆಚರಣೆ ಮಾಡ್ತಾರಂದ್ರ ಪ್ರತಿ ವರ್ಷ ಕಲ್ಲಿದ್ದಲು ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಅಮೆರಿಕ ದೇಶದ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಯಾವುದು? ಅಮೆರಿಕ ದೇಶದ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಯಾವ್ದಂದ್ರ ವೆರಿ ಗುಡ್, ಪೆನ್ಸಿಲ್ವೇನಿಯಾ. ನೋಡಿ, ಅಮೆರಿಕ ದೇಶದಲ್ಲಿ ಪೆನ್ಸಿಲ್ವೇನಿಯಾ.
ಏನು ರಷ್ಯಾ ದೇಶದಲ್ಲಿ ಕಿಜಲ್, ಆಸ್ಟ್ರೇಲಿಯಾ ದೇಶದಲ್ಲಿ ವಿಪ್ಸ್ವಿಚ್. ಫೇಮಸ್ ಎಲ್ಲ ಇವು. ಗುಲ್ಮಾರ್ಗ ಎಂಬ ಪ್ರಸಿದ್ಧವಾದ ಗಿರಿಧಾಮ ಎಲ್ಲಿದೆ? ಗುಲ್ಮಾರ್ಗ ಪ್ರಸಿದ್ಧವಾದ ಗಿರಿಧಾಮ, ಫೇಮಸ್ ಹಿಲ್ ಸ್ಟೇಷನ್ ಗುಲ್ಮಾರ್ಗ್. ಪ್ರಸಿದ್ಧವಾದಂತ ಈ ಒಂದು ಗುಲ್ಮಾರ್ಗ್ ಅನ್ನುವಂತ ಪ್ರಸಿದ್ಧವಾಗಿರುವಂತ ಕಲ್ಲಿದ್ದಲು ಏನು ಫೇಮಸ್ ಆಗಿರುವಂತ ಹಿಲ್ ಸ್ಟೇಷನ್ ಜಮ್ಮು ಕಾಶ್ಮೀರದಲ್ಲಿ ಇದೆ ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ ಗುಲ್ಮಾರ್ಗ. ಅನ್ನುವಂತ ಪ್ರಸಿದ್ಧವಾದ ಗಿರಿಧಾಮ ಎಲ್ಲಿದೆ? ಮಹಾಬಳೇಶ್ವರ ಎಂಬ ಪ್ರಸಿದ್ಧವಾದ ಗಿರಿಧಾಮ. ಮಹಾಬಳೇಶ್ವರ ಎಂಬ ಪ್ರಸಿದ್ಧವಾದ ಗಿರಿಧಾಮ ಎಲ್ಲಿ ಕಂಡು ಬರ್ತದೆ? ಮಹಾರಾಷ್ಟ್ರದಲ್ಲಿದೆ ನೋಡಿ. ಮಹಾಬಳೇಶ್ವರ ಎಂಬ ಪ್ರಸಿದ್ಧವಾದ ಗಿರಿಧಾಮ ಎಲ್ಲಿದೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ಮಹಾಬಳೇಶ್ವರ ಎಂಬ ಗಿರಿಧಾಮದಲ್ಲಿ ಹುಟ್ಟುವ ನದಿ ಯಾವುದಂದ್ರ ಕೃಷ್ಣಾ ನದಿ ಜನ್ಮ ತಾಳುತ್ತದೆ. ಕೃಷ್ಣಾ ನದಿ ಜನ್ಮ ತಾಳುತ್ತದೆ. ಕೆಳಗಿನ ಯಾವ ನದಿ ಭಾರತ ದೇಶದಲ್ಲಿ ಉಗಮವಾಗುವುದಿಲ್ಲ? ಭಾರತ ದೇಶದಲ್ಲಿ ಉಗಮವಾಗುವುದಿಲ್ಲ. ಸಟ್ಲೇಜ್ ನದಿ ಭಾರತ ದೇಶದಲ್ಲಿ ಉಗಮವಾಗುವುದಿಲ್ಲ ನೋಡಿ. ಬಿಯಾಸ್ ನದಿ ಹಿಮಾಚಲ ಪ್ರದೇಶದ ಬಿಯಾಸಕೊಂಡ ಎಂಬಲ್ಲಿ ಸ್ಥಳದಲ್ಲಿ ಹುಟ್ಟುತ್ತದ. ಚಿನಾಬ್ ನದಿ ಹಿಮಾಚಲ ಪ್ರದೇಶದ ಚಂದ್ರ ಮತ್ತು ಬಾಗ್ ಎಂಬಲ್ಲಿ ಹುಟ್ಟುತ್ತದ. ರಾವಿ ನದಿ ಹಿಮಾಚಲ ಪ್ರದೇಶದ ರಾಟಾಂಗ್ ಕಣಿವೆಗಳಲ್ಲಿ ಹುಟ್ಟುತ್ತದೆ. ಸಟ್ಲೇಜ್ ನದಿ ಇದು ಮಾನಸ ಸರೋವರದಲ್ಲಿ ಜನ್ಮ ತಾಳುತ್ತದೆ. ವಿದೇಶದಲ್ಲಿ ಹುಟ್ಟುವಂತ ನದಿ. ಹಾಗಾದ್ರೆ ಸಿಂಧೂ ನದಿ ಭಾರತ ದೇಶದಲ್ಲಿ ಯಾವುದು ಅತಿ ಉದ್ದವಾಗಿ ಹರಿಯುತ್ತದೆ? ಭಾರತ ದೇಶದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಸಿಂಧೂ ನದಿಯ ಉಪನದಿ. ಭಾರತ ದೇಶದಲ್ಲಿ ಅತಿ ಉದ್ದವಾಗಿ ಹರಿಯುತ್ತದೆ. ಸರಿಯಾದಂತ ಉತ್ತರ ಸಟ್ಲೇಜ್ ನದಿ ನೋಡಿ. ಭಾರತ ದೇಶದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದಂದ್ರ ಸಟ್ಲೇಜ್ ನದಿ. ಸಿಪ್ಕಿಲಾ ಕಣಿವೆಯ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ ಯಾವುದು? ಸಿಪ್ಕಿಲಾ ಕಣಿವೆಯ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ. ಎಕ್ಸಲೆಂಟ್, 74% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸಿಪ್ಕಿಲಾ ಕಣಿವೆಯ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ ಯಾವುದಂದ್ರ ಸಟ್ಲೇಜ್ ನದಿ ನೋಡಿ. ಸಟ್ಲೇಜ್ ನದಿ ಸಿಪ್ಕಿಲಾ ಕಣಿವೆಯ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತದೆ. ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವುದು? ವೆರಿ ಗುಡ್, ಬಾಕ್ರಾ ನಂಗಲ್ ಅಣೆಕಟ್ಟು ನೋಡಿ. ಬಾಕ್ರಾ ನಂಗಲ್ ಅಣೆಕಟ್ಟು. ಬಾಕ್ರಾ ನಂಗಲ್ ಅಣೆಕಟ್ಟು. ಈ ಬಾಕ್ರಾ ನಂಗಲ್ ಅಣೆಕಟ್ಟಿಗೆ ಇರೋ ಇನ್ನೊಂದು ಹೆಸರೇ ಗೋವಿಂದ ಸಾಗರ ಅಣೆಕಟ್ಟು ಅಂತ ಹೇಳಿ ಕರೀತಾರೆ. ಗೋವಿಂದ ಸಾಗರ ಅಣೆಕಟ್ಟು ಅಂದ್ರು ಒಂದೇ, ಬಾಕ್ರಾ ನಂಗಲ್ ಅಣೆಕಟ್ಟು ಅಂದ್ರು ಒಂದೇ. ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದನೆ ಮಾಡುವ ಕರ್ನಾಟಕದ ಜಲಾಯನ ಪ್ರದೇಶ ಯಾವುದು? ಯಾವ ಜಲಾಯನ ಪ್ರದೇಶವು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಲ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತದೆ? ಶರಾವತಿ ಜಲಾಯನ ಪ್ರದೇಶ ನೋಡಿ. ಶರಾವತಿ ಜಲಾಯನ ಪ್ರದೇಶ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಲ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವ ಯೋಜನೆಯಾಗಿದೆ. ಯಾಕಂದ್ರೆ ಈ ಒಂದು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಲಿಂಗನಮಕ್ಕಿ ಅಣೆಕಟ್ಟು. ಲಿಂಗನಮಕ್ಕಿ ಅಣೆಕಟ್ಟು. ಇಲ್ಲಿರುವಂತ ಒಂದು ಯೋಜನೆ ಯಾವ್ದಂದ್ರ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ನೋಡಿ. ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ. ಲಿಂಗನಮಕ್ಕಿ ಅಣೆಕಟ್ಟು ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ರೈಟ್ ಆನ್ಸರ್. ಕೆಳಗಿನ ಯಾವ ನದಿ ಮುಖಜ ಭೂಮಿ ಭಟ್ಕಳ ಬಂದರದಲ್ಲಿ ನೆಲೆಯಾಗಿದೆ? ಸೀದಾ ನದಿ, ಸೆರಬಿ ನದಿ, ತಾಡ್ರಿ. ಸರಿಯಾದಂತ ಉತ್ತರ ಶರಬಿ ನದಿ ರೈಟ್ ಆನ್ಸರ್ ನೋಡಿ. ಯಾವ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರ್ ನೆಲೆಯಾಗಿದೆ? ಕುಮಟಾ. ಕುಮಟಾ ಯಾವ ನದಿಯ ಮುಖಜದಲ್ಲಿ ಕಂಡು ಬರ್ತದೆ? ಕುಮಟಾ. ಕುಮಟಾ ಅನ್ನೋದು ಹೊನ್ನಾವರ. ಯಾಕ ಕುಮಟಾ ಅಂದ್ರೆ ಹೊನ್ನಾವರತ್. ಅಘನಾಶಿನಿ ನದಿ. ಅಘನಾಶಿನಿ. ಅಘನಾಶಿನಿ ಅನ್ನುವಂತ ನದಿ ಮುಖಜ ಭೂಮಿಯಲ್ಲಿ ಕುಮಟಾ ಅನ್ನುವಂತ
ಒಂದು ಪ್ರಮುಖವಾಗಿರುವಂತ ಬಂದರ ಕಂಡು ಬರುತ್ತದೆ. ಕುಮಟಾ ಬಂದರ ಯಾವ ನದಿ ಮುಖಜ ಭೂಮಿಯಲ್ಲಿ ಕಂಡು ಬರುತ್ತಂದ್ರೆ ಹೊನ್ನಾವರ ಅನ್ನೋದು ಶರಾವತಿ. ಕುಮಟಾ ರೈಟ್ ಆನ್ಸರ್ ನೋಡಿ. ಕರ್ನಾಟಕ ರಾಜ್ಯದಿಂದ ವೆಟ್ಲ್ಯಾಂಡ್ ಆಗಿ ಸೆಲೆಕ್ಟ್ ಆಗಿರುವ ಸ್ಥಳ ಯಾವುದು? ಕರ್ನಾಟಕ ರಾಜ್ಯದಿಂದ ವೆಟ್ಲ್ಯಾಂಡ್ ಆಗಿ ಸೆಲೆಕ್ಟ್ ಆಗಿರುವಂತ ಸ್ಥಳ ಯಾವುದು? ವೆಟ್ಲ್ಯಾಂಡ್. ಎಸ್, ಸರಿಯಾದಂತ ಉತ್ತರ ರಂಗನತಿಟ್ಟು ರೈಟ್ ಆನ್ಸರ್ ನೋಡಿ. ರಂಗನತಿಟ್ಟು ಎಲ್ಲಿದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಇದು 1940ರಲ್ಲಿ ಘೋಷಣೆ ಆಗಿರುವಂತ ಒಂದು ಪ್ರಸಿದ್ಧವಾಗಿರುವಂತ ಪಕ್ಷಿಧಾಮವಾಗಿದೆ. ಈ ಪಕ್ಷಿಧಾಮವನ್ನ ಸ್ವರ್ಗಗಳ ಕಾಶಿ ಅಂತ ಕರೆದವ್ರು ಯಾರಂದ್ರ ಸಲೀಂ ಅಲಿ ನೋಡಿ. ಸಲೀಂ ಅಲಿ ಅವರು ಏನಂತ ಕರೀತಾರಂದ್ರೆ ಇದನ್ನ ಪಕ್ಷಿಗಳ ಕಾಶಿ ಅಂತ ಕರೀತಾರೆ. ಸಲೀಂ ಅಲಿ ಮೈ ಲೈಫ್ ಇಸ್ ಮೈ ಬರ್ಡ್ ಅನ್ನುವಂತ ಆತ್ಮಕಥನದಲ್ಲಿ ಹೇಳ್ತಾರೆ. ರಂಗನತಿಟ್ಟು ಪಕ್ಷಿಧಾಮವನ್ನ ಭೂಮಿಯ ಮೇಲಿನ ಪಕ್ಷಿಗಳ ಕಾಶಿ ಅಂತ ಹೇಳಿ ಕರೆಯಲ್ಪಟ್ರು. ಮಂಡ್ಯಗದ್ದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಹೊನ್ನಾವರ ಉತ್ತರ ಕನ್ನಡ ಮತ್ತೆ ಹಂಸಿ ಉತ್ತರ ಕನ್ನಡ ಎರಡೂ ನೋಡಿ. ಇಂಪಾರ್ಟೆಂಟ್ ಕ್ವಶನ್. ಎಬಿಸಿ, ಬಿಸಿಡಿ, ಎಸಿಡಿ, ಎಬಿಸಿಡಿ. ನೀಲಗಿರಿ ಎಂಬ ಜೈವಿಕ ಸಂರಕ್ಷಣಾ ತಾಣ ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದೆ? ನೀಲಗಿರಿ ಎಂಬ ಜೈವಿಕ ಸಂರಕ್ಷಣಾ ತಾಣ ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದೆ? ನೀಲಗಿರಿ ಫೇಮಸ್ ಇದೆ. ನೀಲಗಿರಿ ಅನ್ನುವಂತ ಜೈವಿಕ ಸಂರಕ್ಷಣಾ ತಾಣ. ನೀಲಗಿರಿ ಎಂಬ ಜೈವಿಕ ಸಂರಕ್ಷಣಾ ತಾಣ ಇದು ಘೋಷಣೆಯಾದ ವರ್ಷ ಯಾವಾಗಂದ್ರೆ 1986ರಲ್ಲಿ ಘೋಷಣೆಯಾಗಿದೆ. 1986ರಲ್ಲಿ ಘೋಷಣೆಯಾಗಿದ್ದು ಇದೊಂದು ಭಾರತ ದೇಶದ 18 ಜೈವಿಕ ಸಂರಕ್ಷಣಾ ತಾಣಗಳಲ್ಲಿ ದೇಶದ ಮೊದಲ ಜೈವಿಕ ಸಂರಕ್ಷಣಾ ತಾಣ ಇದು. ಇದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ್ದು 2000ರಲ್ಲಿ. ಟೋಟಲ್ 18ರಲ್ಲಿ 12 ವಿಶ್ವ ಗುಂಪಿಗೆ ಸೇರ್ಪಡೆಗೊಂಡಿದ್ದಾವೆ. ಹಾಗಾದ್ರೆ ನೀಲಗಿರಿ ಅನ್ನುವಂಥದ್ದು ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ ಅಂದ್ರೆ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡನ್ನು ಒಳಗೊಂಡಿರ್ತಕ್ಕಂಥ 3 ರಾಜ್ಯಗಳನ್ನು ಒಳಗೊಂಡಂತ ಜೈವಿಕ ಸಂರಕ್ಷಣಾ ತಾಣ ಯಾವ್ದಂದ್ರ ನೀಲಗಿರಿ ಅಂತ ಹೇಳಿ ಗುರುತಿಸ್ತೇವೆ. ಓಕೆ, ನಾವು ಕಳೆದ ಕ್ಲಾಸ್ನಲ್ಲಿ ಸಾರಿಗೆ ಸಂಪರ್ಕದ ಒಂದು ಭಾಗವಾಗಿ ವಾಯು ಸಾರಿಗೆಯನ್ನು ಅಧ್ಯಯನ ಮಾಡಿದ್ದೆವು. ಜೊತೆಗೆ ಜಲ ಸಾರಿಗೆಯನ್ನು ಅಧ್ಯಯನ ಮಾಡಿದ್ದೆವು. ಇನ್ನೊಂದು ಯಾವ್ದಂದ್ರ ರಸ್ತೆ ಸಾರಿಗೆ. ಯಾಕಂದ್ರೆ ಭೂ ಸಾರಿಗೆಯಲ್ಲಿ 2 ಪ್ರಕಾರಗಳನ್ನು ನೋಡ್ತೀವಿ ನಾವು. ಭೂ ಸಾರಿಗೆಯಲ್ಲಿ 2 ಪ್ರಕಾರದಲ್ಲಿ ಒಂದದ್ದು ರಸ್ತೆ ಸಾರಿಗೆ ಅಂತ ಹೇಳಿ ಗುರುತಿಸ್ತೀವಿ. ರಸ್ತೆ ಸಾರಿಗೆ ವಿಶೇಷ ಏನಂದ್ರೆ ಮನೆಯಿಂದ ಮನೆಗೆ, ಬಾಗಿಲದಿಂದ ಬಾಗಿಲಿಗೆ, ಕಿಡಿಕಿ ಬರಂಗಿಲ್ಲ, ಮನೆಯಿಂದ ಮನೆಗೆ, ಬಾಗಿಲದಿಂದ ಬಾಗಿಲಿಗೆ ಸಂಪರ್ಕವನ್ನು ಕಲ್ಪಿಸುವ ಸಾರಿಗೆ ಯಾವಂದ್ರೆ ರಸ್ತೆ ಸಾರಿಗೆ. ಎಲ್ಲಾ ಸಾರಿಗೆಗಳಿಗೆ ಮೂಲ ಅಂತ ಕರೀತಾರೆ. ಅದಕ್ಕೆ ಎಲ್ಲಾ ಸಾರಿಗೆಗಳ ತಾಯಿ ಅಂತ ಕರೀತಾರೆ ಇದನ್ನ. ಯಾಕಂದ್ರೆ ನಾವು ಒಮ್ಮೆ ಹಡಿಗಿನ ಕುಂದಿರ್ಬೇಕಾದ್ರೆ ಒಮ್ಮೆ ಮನೆಯಿಂದ ಹಡಿಗಿನ ಜಂಪ್ ಮಾಡ್ತೀವಿ ನಾವು? ಇಲ್ಲ. ವಾಯು ಸಾರಿಗೆ ಹೋಗ್ಬೇಕಾದ್ರೆ ಒಂದ್ 2 ಕಿಲೋಮೀಟರ್ 3 ಕಿಲೋಮೀಟರ್ 4 ಕಿಲೋಮೀಟರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಆಟೋ ಬಳಸ್ಕೋಬೇಕು, ಇಲ್ಲ ಕಾರ್ ತಗೊಂಡು ಹೋಗ್ಬೇಕು, ಇಲ್ಲ ಬೈ ವಾಕ್ ಬೇರ್ ಫುಟೆಡ್ ನಾವು ನಡ್ಕೊಂಡು ಹೋಗಿ ಅಲ್ಲಿ ಏನಾಗಬೇಕಪ್ಪ ಅಂದ್ರೆ ಆ ಒಂದು ವಾಯು ಸಾರಿಗೆಯನ್ನ ಮುಟ್ಟಬೇಕಾಗ್ತದೆ. ಅದಕ್ಕ ಎಲ್ಲಾ ಸಾರಿಗೆಗಳಿಗೆ ಮೂಲ ಯಾವ್ದಂದ್ರೆ ರಸ್ತೆ ಸಾರಿಗೆ. ರಸ್ತೆ ಸಾರಿಗೆಯನ್ನ ಎಲ್ಲಾ ಸಾರಿಗೆಗಳ ತಾಯಿ ಅಂತ ಕರೀತಾರೆ. ನಮ್ಮವು ಯಾವ್ದಂದ್ರೆ ರಸ್ತೆ ಸಾರಿಗೆ. ರಸ್ತೆ ಸಾರಿಗೆ ಎಲ್ಲಾ ಸಾರಿಗೆಗಳಿಗೆ ಮೂಲ. ಪ್ರತಿಯೊಂದು ಸಾರಿಗೆಗಳಿಗೆ ಬೆಂಬಲವಾಗಿ ನಿಲ್ಲುವಂತ ಸಾರಿಗೆ ಯಾವ್ದಂದ್ರ ರಸ್ತೆ ಸಾರಿಗೆ. ಹಾಗಾದ್ರೆ ಈ ರಸ್ತೆ ಸಾರಿಗೆ ಆಕ್ಚುಲಿ ಇದು ಆರಂಭಗೊಂಡಿದ್ದು ಎಲ್ಲಿಂದ ಅಂದ್ರೆ ನಿಮ್ಗೆ ಎಲ್ಲ ಗೊತ್ತಿರಲಿ, ಸಿಂಧೂ ನಾಗರಿಕತೆಯಲ್ಲಿ ರಸ್ತೆ ಸಾರಿಗೆ ಆರಂಭ ಆಯ್ತು. ಯಾಕಂದ್ರೆ ಸಿಂಧೂ ನಾಗರಿಕತೆಯಲ್ಲಿ ರಸ್ತೆಗಳನ್ನು ಹೆಂಗ್ ನಿರ್ಮಾಣ ಮಾಡ್ತಿದ್ರು ಅಂದ್ರೆ ಸುಟ್ಟ ಇಟ್ಟಿಗೆ ಚೂರುಗಳನ್ನು ಬಳಸ್ತಿದ್ರು ಮತ್ತು ಗಾರೆಗಲ್ಲುಗಳನ್ನು ಬಳಸ್ತಿದ್ರು. ಗಾರೆಗಲ್ಲುಗಳು, ಸುಟ್ಟ ಇಟ್ಟಂಗಿಯ ಚೂರು ಮತ್ತು ಗಾರೆಗಲ್ಲುಗಳಿಂದ ರಸ್ತೆಗಳ ನಿರ್ಮಾಣ ಮಾಡ್ತಿದ್ರು. ವೆರಿ ವೆರಿ ಇಂಪಾರ್ಟೆಂಟ್.
ಅಂದು 3000 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ರಸ್ತೆಗಳು ಇವತ್ತಿಗೂ ಶಾಶ್ವತ. ಸರಿಸುಮಾರು 3000 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ರಸ್ತೆಗಳು ಇವತ್ತಿಗೂ ನೋಡಕ್ ಸಾಧ್ಯ ಇದೆ. ಅತ್ಯಂತ ಉದ್ದವಾದ ರಸ್ತೆ ಕಂಡು ಬಂದಿದ್ದು ಎಲ್ಲಿ ಅಂತ ಕ್ವಶನ್ ಕೇಳ್ಯಾನ. ಅತ್ಯಂತ ಉದ್ದವಾದ ರಸ್ತೆ ಕಂಡು ಬಂದಿದ್ದು ಲೋಥಾಲದಲ್ಲಿ. ಲೋಥಾಲದಲ್ಲಿ ಅತ್ಯಂತ ಉದ್ದವಾದ ರಸ್ತೆ ಕಂಡು ಬಂದಿದೆ. ಅತ್ಯಂತ ಉದ್ದವಾದ ರಸ್ತೆ ಕಂಡು ಬಂದಿದ್ದು ಲೋಥಾಲದಲ್ಲಿ. ಆದರೆ ಅತ್ಯಂತ ಅಗಲವಾದ ರಸ್ತೆ ಕಂಡು ಬಂದಿದ್ದು ಮೊಹೆಂಜೋದಾರದಲ್ಲಿ. ನೋಡಿ, ಎಷ್ಟು ಅಗಲ ಅಂದ್ರೆ 32 ಅಡಿ ಅಗಲ. 32 ಅಡಿ ಅಗಲದ ರಸ್ತೆ ಕಂಡು ಬಂದಿದೆ ಮೊಹೆಂಜೋದಾರದಲ್ಲಿ. ಉದ್ದವಾದ ರಸ್ತೆ ಕಂಡು ಬಂದಿದ್ದು ಲೋಥಾಲದಲ್ಲಿ, ಆದರೆ ಅತ್ಯಂತ ಅಗಲವಾದ ರಸ್ತೆ ಕಂಡು ಬಂದಿದ್ದು ಮೊಹೆಂಜೋದಾರದಲ್ಲಿ. ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದಂತ ಅರಸ ಯಾರಂದ್ರೆ ಅಶೋಕ. ಮೌರ್ಯ ಸಾಮ್ರಾಜ್ಯದ ಅಶೋಕ ಚಕ್ರವರ್ತಿಯನ್ನ ಭಾರತ ದೇಶದ ಪ್ರಥಮ ಕಲ್ಯಾಣಪರ ರಾಷ್ಟ್ರ ನಿರ್ಮಾಣ ಮಾಡಿದಂತ ಅರಸ ಅಂತ ಕರಿತೀವಿ. ಆತನ ಕಾಲದ ರಸ್ತೆಗಳು ಬೆಳವಣಿಗೆ ಆಗ್ತವೆ. ವಿಶೇಷವಾಗಿ ರಸ್ತೆ ಸುಧಾರಣೆಗೆ ಅಂದ್ರೆ ಫೇಮಸ್ ಶೇರ್ ಶಾ ಸೂರಿ. ಸೂರ್ ಸಂತತಿಯ ಸ್ಥಾಪಕನಾಗಿರುವಂತ ಶೇರ್ ಶಾ ಸೂರಿ, ಸೂರ್ ಸಂತತಿಯ ಸ್ಥಾಪಕನಾಗಿರುವಂತ ಶೇರ್ ಶಾ ಸೂರಿ. ಈ ಶೇರ್ ಶಾ ಸೂರಿ ಅಂತ ರಸ್ತೆಗಳ ನಿರ್ಮಾಣ ಮಾಡಿದ ಅಂದ್ರೆ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಣ ಮಾಡ್ತಾನೆ. ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳು, ಅವತ್ತೇನು ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳು ಇವತ್ತಿನ ನ್ಯಾಷನಲ್ ಹೈವೇಗಳಂತ ಕರಿತೀವಿ, ಭಾರತದ ರಾಷ್ಟ್ರೀಯ ಹೆದ್ದಾರಿಗಳಂತ ಕರಿತೀವಿ. ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಣ ಮಾಡಿದಂತ ದೊರೆ ಯಾರಂದ್ರೆ ಶೇರ್ ಶಾ ಸೂರಿ. ಎಂತ ಸಾಹಸ! ಒಂದು ಹುಮಾಯೂನನ್ನು 2 ಬಾರಿ ಸೋಲಿಸ್ತಾನೆ. ಕಾಲಿಂಜರ ಕೋಟೆಯ ಮೇಲೆ ದಾಳಿಯನ್ನ ಮಾಡಿ ಆ ಕೋಟೆಯ ಗೋಡೆಯನ್ನು ಒಡೆಯುವ ಸಲುವಾಗಿ ಮದ್ದನ್ನು ಸಿಡಿಸ್ತಾನೆ. ಮುಂದೆ ಸಿಡಿಬೇಕಾಗಿರುವಂತ ಮದ್ದ ವಾಪಸ್ ಸಿಡಿದು ಸತ್ತು ಹೋಗ್ತಾನೆ. ತಾನು ತಯಾರಿಸಿದ ಮದ್ದುಗುಂಡಿಗೆ ತಾನೇ ಬಲಿಯಾಗಿ ಸತ್ತು ಹೋದಂತ ದೊರೆ ಯಾರಂದ್ರೆ ಶೇರ್ ಶಾ ಸೂರಿ. 5 ವರ್ಷ ಆಳ್ವಿಕೆ ಮಾಡ್ತಾನೆ. ಇಡೀ ದೇಶದ ಇತಿಹಾಸದಲ್ಲಿ ಮರೆಯಲಾರದಂತ ಆಳ್ವಿಕೆ. 1540ರಿಂದ 1545ರವರೆಗೆ. ಇವತ್ತಿಗೂ ಕೂಡ ಆತನ ಇತಿಹಾಸವನ್ನ ನಾವು ನೆನಪಾರ್ಲಕ್ ಸಾಧ್ಯ ಇಲ್ಲ. ಭಾರತ ದೇಶದ ರೂಪಾಯಿಗಳ ಜನಕ ಅಂತ ಕರೀತಾರೆ. ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಅಂತ ಕರೀತಾರೆ ಶೇರ್ ಶಾ ಸೂರಿಯನ್ನ. ಸೂರ್ ಸಂತತಿಯ ಸ್ಥಾಪಕ. ಆಧುನಿಕ ಕಾಲದಲ್ಲಿ ರಸ್ತೆ ಯೋಜನೆ ನೋಡಿದಾಗ 1943ರಲ್ಲಿ 1943ರಲ್ಲಿ ನಾಗ್ಪುರ ಯೋಜನೆ ಜಾರಿಗೆ ಬಂತು. ನಾಗಪುರ ಯೋಜನೆ ವೆರಿ ಇಂಪಾರ್ಟೆಂಟ್. ಆ ಸಮಯದಲ್ಲಿ ಭಾರತ ದೇಶದ ವೈಸರ ಯಾರಿಗಿದ್ರಂದ್ರೆ ಲಾರ್ಡ್ ಲೀನ್ ತೊಗೊ. 1943ರಲ್ಲಿ ಭಾರತ ದೇಶದ ಅಂದಿನ ವೈಸರಾಯನಾಗಿರುವಂತ ಲಾರ್ಡ್ ಲೀನ್ ತೊಗೊ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಭಾರತ ದೇಶದ ರಸ್ತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತರ್ತಾನೆ. ಆ ಯೋಜನೆ, ರಸ್ತೆ ಯೋಜನೆ ಇದೆಯಲ್ಲ, ನಾಗ್ಪುರ ಯೋಜನೆಯನ್ನ ಭಾರತ ದೇಶದ ರಸ್ತೆಗಳ ಹೃದಯ ಯೋಜನೆ ಅಂತ ಕರೀತಾರೆ. ಯಾವ ಯೋಜನೆಯನ್ನ ಭಾರತ ದೇಶದ ರಸ್ತೆಗಳ ಹೃದಯ ಯೋಜನೆ ಎಂದು ಕರೆಯುತ್ತಾರೆ ಅಂತಂದ್ರೆ ಕಿಮ್ ಜಾಂಗ್ ಹಿಂಗ್ ಯಾಕದು 1943ರ ನಾಗ್ಪುರ ಯೋಜನೆಯನ್ನ ಭಾರತ ದೇಶದ ರಸ್ತೆಗಳ ಹೃದಯ ಯೋಜನೆ ಎಂದು ಕರೆಯುತ್ತಾರೆ. ಈ 1943ರ ನಾಗ್ಪುರ ಯೋಜನೆ ಆಗಿರಬಹುದು, 1959ರ ಹೈದರಾಬಾದ್ ಯೋಜನೆ ಆಗಿರಬಹುದು, ಹೈದರಾಬಾದ್ ಯೋಜನೆ, 1980ರ ಬಾಂಬೆ ಯೋಜನೆ ಆಗಿರಬಹುದು, 1999ರ ಸುವರ್ಣ ಚತುಷ್ಕೋನ ಯೋಜನೆ ಆಗಿರಬಹುದು, 1999ರ ಕಾರಿಡಾರ್ ಯೋಜನೆ ಆಗಿರಬಹುದು, 2000 ಡಿಸೆಂಬರ್ 25ರಂದು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಆಗಿರಬಹುದು, 2015ರಲ್ಲಿ ಭಾರತ್ ಮಾಲಾ ಯೋಜನೆ ಆಗಿರಬಹುದು. ನೋಡಿ, 1943ರ ನಾಗಪುರ ಯೋಜನೆ, 59ರ ಹೈದರಾಬಾದ್ ಯೋಜನೆ, 80ರ ಬಾಂಬೆ ಯೋಜನೆ, 99ರ ಸುವರ್ಣ ಚತುಷ್ಕೋನ ಯೋಜನೆ, 99ರ ಕಾರಿಡಾರ್ ಯೋಜನೆ, 2000 ಡಿಸೆಂಬರ್ 25ರಂದು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ, 2015ರಲ್ಲಿ ಭಾರತ್ ಮಾಲಾ ಯೋಜನೆ. ಭಾರತ ದೇಶದಲ್ಲಿ ರಸ್ತೆಗಳಿಗೆ ಸಂಬಂಧಪಟ್ಟಂತ ಪ್ರಮುಖವಾದಂತ ಯೋಜನೆಗಳು. ಈ 1943ರ ನಾಗಪುರ ಯೋಜನೆಯನ್ನ
ಈ ನಾಗ್ಪುರ ಯೋಜನೆ ಪ್ರಕಾರ ರಸ್ತೆಗಳನ್ನು ಎಷ್ಟು ಭಾಗಗಳನ್ನಾಗಿ ಡಿವೈಡ್ ಮಾಡಲಾಯಿತು? 3 ಭಾಗಗಳನ್ನಾಗಿ, 4 ಭಾಗಗಳನ್ನಾಗಿ, 5 ಭಾಗಗಳನ್ನಾಗಿ, 2 ಭಾಗಗಳನ್ನಾಗಿ. ಎಷ್ಟು ಭಾಗಗಳನ್ನಾಗಿ ಡಿವೈಡ್ ಮಾಡಲಾಯಿತು? ಶಬಾಷ್. 4 ಭಾಗಗಳನ್ನಾಗಿ ಡಿವೈಡ್ ಮಾಡಲಾಯಿತು. 4 ಭಾಗಗಳನ್ನಾಗಿ. ಆ 4 ಭಾಗಗಳು ಯಾವ ಅಂತಂದ್ರೆ, ನಂಬರ್ 1 ನ್ಯಾಷನಲ್ ಹೈವೇಗಳು, ನಂಬರ್ 2 ಸ್ಟೇಟ್ ಹೈವೇಗಳು, ನಂಬರ್ 3 ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಗಳು, ಲಾಸ್ಟ್ 1 ವಿಲೇಜ್ ರೋಡ್ಗಳು. ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಹಳದಿ ಬಣ್ಣ, ಹಸಿರು ಬಣ್ಣ, ಕಪ್ಪು ಬಣ್ಣ, ಕೇಸರಿ ಬಣ್ಣ. ನೋಡಿ, ರಾಷ್ಟ್ರೀಯ ಕಿಲೋಮೀಟರ್ ಕಲ್ಲುಗಳು ಹಳದಿ ಬಣ್ಣಗಳಿಂದ ಅಲಂಕಾರವಾದರೆ ರಾಜ್ಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಹಸಿರು ಬಣ್ಣ, ಜಿಲ್ಲಾ ರಸ್ತೆಗಳು ಕಪ್ಪು ಬಣ್ಣ, ಗ್ರಾಮೀಣ ರಸ್ತೆಗಳು ಕೇಸರಿ ಬಣ್ಣಗಳು. ಆ ಕಿಲೋಮೀಟರ್ ಕಲ್ಲುಗಳು ಯಾವ ಬಣ್ಣದಿಂದ ಅಲಂಕಾರವಾಗಿರುತ್ತವೆ ಅಂತ ಕ್ವಶನ್ ಕೇಳೇನ್. ರಾಷ್ಟ್ರೀಯ ಹೆದ್ದಾರಿಗಳು ಹಳದಿ ಬಣ್ಣದಿಂದ, ರಾಜ್ಯ ಹೆದ್ದಾರಿಗಳು ಹಸಿರು ಬಣ್ಣದಿಂದ, ಜಿಲ್ಲಾ ರಸ್ತೆಗಳು ಕಪ್ಪು ಬಣ್ಣದಿಂದ, ಗ್ರಾಮೀಣ ರಸ್ತೆಗಳು ಕೇಸರಿ ಬಣ್ಣದಿಂದ ಅಲಂಕಾರವಾಗಿರುತ್ತವೆ. NH ನ್ಯಾಷನಲ್ ಹೈವೇ ಇದನ್ನು ನೋಡಿಕೊಳ್ಳೋರು ಯಾರಂದ್ರ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ರಾಜ್ಯ ಹೆದ್ದಾರಿಗಳನ್ನ ರಾಜ್ಯ ಸರ್ಕಾರ, ಜಿಲ್ಲಾ ರಸ್ತೆಗಳನ್ನ ಜಿಲ್ಲಾ ಪಂಚಾಯಿತಿ, ಗ್ರಾಮೀಣ ರಸ್ತೆಗಳನ್ನ ಗ್ರಾಮ ಪಂಚಾಯಿತಿ. ನೋಡಿ, ರಾಷ್ಟ್ರೀಯ ಹೆದ್ದಾರಿಗಳನ್ನು ನೋಡಿಕೊಳ್ಳೋರು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ರಾಜ್ಯ ಹೆದ್ದಾರಿಗಳನ್ನ ರಾಜ್ಯ ಸರ್ಕಾರ, ಜಿಲ್ಲಾ ರಸ್ತೆಗಳನ್ನ ಜಿಲ್ಲಾ ಪಂಚಾಯಿತಿ, ಗ್ರಾಮೀಣ ರಸ್ತೆಗಳನ್ನ ಗ್ರಾಮ ಪಂಚಾಯಿತಿ ನೋಡ್ಕೋತದೆ ಅದರ ಸಂಪೂರ್ಣವಾಗಿರುವಂತ ದುರಸ್ತಿ ಕಾರ್ಯವನ್ನ. ಹೌದಲ್ಲ? ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲನ್ನ ಸಂಪೂರ್ಣವಾಗಿ ನೋಡಿಕೊಳ್ಳೋರು ಯಾರಂದ್ರ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ರಾಜ್ಯ ಹೆದ್ದಾರಿಗಳನ್ನ ರಾಜ್ಯ ಸರ್ಕಾರ, ಜಿಲ್ಲಾ ರಸ್ತೆಗಳನ್ನ ಜಿಲ್ಲಾ ಪಂಚಾಯಿತಿ, ಗ್ರಾಮೀಣ ರಸ್ತೆಗಳನ್ನ ಗ್ರಾಮ ಪಂಚಾಯಿತಿ. ಹಾಗಾದರೆ ರಾಷ್ಟ್ರೀಯ ಹೆದ್ದಾರಿಗಳ ಕಥೆಯನ್ನು ನೋಡಿದಾಗ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಕಲ್ಪನೆ ಕೊಟ್ಟಿದ್ದೇ ಸಿಂಧು ನಾಗರಿಕತೆಯಲ್ಲಿ. ಅದನ್ನು ಡೆವಲಪ್ಮೆಂಟ್ ಮಾಡಿದವರು ಶೇರ್ ಶಾ ಸೂರಿ, ಆ ಸಂತತಿಯ ಸ್ಥಾಪಕ ಶೇರ್ ಶಾ ಸೂರಿ. ಇವತ್ತಿಗೂ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಬಂಧಪಟ್ಟ 2 ಯೋಜನೆಗಳದಾವು, ಅತ್ಯಂತ ಪ್ರಮುಖವಾದ 2 ಯೋಜನೆಗಳು. ಒಂದು ಸುವರ್ಣ ಚತುಷ್ಕೋನ ಯೋಜನೆ ಅಂತ ಕರಿತೀವಿ, ಸುವರ್ಣ ಚತುಷ್ಕೋನ ಯೋಜನೆ. ಸುವರ್ಣ ಚತುಷ್ಕೋನ ಯೋಜನೆ ಈ ಸುವರ್ಣ ಚತುಷ್ಕೋನ ಯೋಜನೆ 4 ಪ್ರಮುಖವಾದ ನಗರಗಳಿಗೆ ಸಂಬಂಧಪಟ್ಟ ಯೋಜನೆ ಇದು. ಹೌದು, ಉತ್ತರದಲ್ಲಿ ದೆಹಲಿ ಯೋಜನೆ ಅದಲ್ಲ, ಉತ್ತರದಲ್ಲಿ ದೆಹಲಿ, ದಕ್ಷಿಣದಲ್ಲಿ ಚೆನ್ನೈ, ಪಶ್ಚಿಮದಲ್ಲಿ ಮುಂಬೈ, ಪೂರ್ವದಲ್ಲಿ ಕಲ್ಕತ್ತಾ. ಈ ರಾಷ್ಟ್ರೀಯ ಹೆದ್ದಾರಿ ದೆಹಲಿಯಿಂದ ಕಲ್ಕತ್ತಾ, ಕಲ್ಕತ್ತಾದಿಂದ ಚೆನ್ನೈ, ಚೆನ್ನೈದಿಂದ ಮುಂಬೈ, ಮುಂಬೈದಿಂದ ದೆಹಲಿ. ದೇಶದ 4 ಮಹಾನಗರಗಳಾಗಿರುವಂತ ಉತ್ತರದಲ್ಲಿ ದೆಹಲಿ, ದಕ್ಷಿಣದಲ್ಲಿ ಚೆನ್ನೈ, ಪಶ್ಚಿಮದಲ್ಲಿ ಮುಂಬೈ, ಪೂರ್ವದಲ್ಲಿ ಕಲ್ಕತ್ತಾ, ಈ 4 ನಗರಗಳನ್ನು ಒಂದು ಮಾಡಬೇಕು ಅಂತೇಳಿ ಅಂದಿನ ಪ್ರಧಾನಮಂತ್ರಿಗಳು ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದು ಯಾರು ಹೇಳ್ತಾರೆ? ಎಷ್ಟನೇ ಪಂಚವಾರ್ಷಿಕ ಯೋಜನೆ? ಎಕ್ಸಲೆಂಟ್, 9ನೇ ಪಂಚವಾರ್ಷಿಕ ಯೋಜನೆ. ನೋಡಿ, ಇದು ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂದ್ರೆ 9ನೇ ಪಂಚವಾರ್ಷಿಕ ಯೋಜನೆ. ಅಂದಿನ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರ್ ವಾಜಪೇಯಿ ಅವರು
ಸುಮಾರು 60,000 ಕೋಟಿ ಹಣವನ್ನು ಖರ್ಚು ಮಾಡಿ 60,000 ಕೋಟಿ ಹಣವನ್ನು ಖರ್ಚು ಮಾಡಿ 4 ಹಂತದ ರಸ್ತೆಗಳ ನಿರ್ಮಾಣ ಮಾಡ್ತಾರೆ. ಎಂಡ್ ಆಗಿದ್ದು ಯಾವಾಗ ಅಂದ್ರೆ 2012 ಎಂಡ್ ಆಯ್ತು. ಪ್ರತಿ ವರ್ಷ 1500 ಕೋಟಿ ಇನ್ಕಮ್ ಬರ್ತದೆ. ನಾವು ಅಪ್ರಿಶಿಯೇಟ್ ಮಾಡಿದ್ದಲ್ಲ, ವಿಶ್ವಸಂಸ್ಥೆ ಅಪ್ರಿಶಿಯೇಟ್ ಮಾಡಿರ್ತಕ್ಕಂಥ ಯೋಜನೆ ಇದು. 1500 ಕೋಟಿ ಪ್ರತಿ ವರ್ಷ. ಎಷ್ಟು ಕೋಟಿ ಅಮೌಂಟ್ ಬರ್ತದಂತ ಕ್ವಶನ್ ಆಗಿದೆ. ಇದರಿಂದ ಪ್ರತಿ ವರ್ಷ ಎಷ್ಟು ಕೋಟಿ ಹಣ ಬರ್ತದಂದ್ರ 1500 ಕೋಟಿ ಅಮೌಂಟ್ ಬರ್ತದ ನೆನ್ಪಿಡಿ. ಸುವರ್ಣ ಚತುಷ್ಕೋನ ಯೋಜನೆ. ಹಾಗಾದ್ರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳು 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು 60,000 ಕೋಟಿ ಹಣವನ್ನು ಖರ್ಚು ಮಾಡಿ 2012ರಲ್ಲಿ ಎಂಡ್ ಆಗ್ತದೆ. ಪ್ರತಿ ವರ್ಷ 1500ರಿಂದ 1800 ಕೋಟಿ ರೂಪಾಯಿ ಲಾಭ ಬರ್ತದೆ. ಇದರಿಂದ ಯಾವ್ಯಾವ ರಸ್ತೆಗಳು ಅಂತ ಕ್ವಶನ್ ಕೇಳೋಣ. ಇಲ್ಲಿಂದ ಇಲ್ಲಿವರೆಗೆ ಯಾವ್ದು ಕನೆಕ್ಟ್ ಆಗ್ತದೆ? ಈಗ ಹಳಿ ಹೆಸರು ಕೇಳಿದಾಗ ಇದು NH2 ಆಗ್ತದೆ, ಇದು NH5 ಆಗ್ತದೆ, ಇದು NH4 ಆಗ್ತದೆ, ಇದು NH8 ಆಗ್ತದೆ. NH2 ಫ್ರಮ್ ದೆಹಲಿ ಟು ಕಲ್ಕತ್ತಾ, NH5 ಫ್ರಮ್ ಕಲ್ಕತ್ತಾ ಟು ಚೆನ್ನೈ, NH4 ಫ್ರಮ್ ಕಲ್ಕತ್ತಾ ಟು ಮುಂಬೈ, NH8 ಫ್ರಮ್ ಮುಂಬೈ ಟು ದೆಹಲಿ. ನೋಡಿ, ರಾಷ್ಟ್ರೀಯ ಹೆದ್ದಾರಿಗಳು ಬಂದಾಗ NH2, NH5, NH4, NH8 ಇವೆಲ್ಲ ಹಳಿ ಹೆಸರುಗಳು, ಇವು ಓಲ್ಡ್ ನೇಮ್ಗಳು. ಆದ್ರೆ ಹೊಸ ಹೆಸರುಗಳನ್ನ ಕ್ವಶನ್ ಕೇಳ್ತಾನೆ. ಹೊಸ ಹೆಸರುಗಳು ಬಂದಾಗ ಇಲ್ಲಿದೆ ನೋಡಿ, ಕಲ್ಕತ್ತಾದಿಂದ ದೆಹಲಿ, ದೆಹಲಿಯಿಂದ ಮುಂಬೈ NH48, ಮುಂಬೈ ಟು ಚೆನ್ನೈ NH48. ನೆಕ್ಸ್ಟ್ ಕಲ್ಕತ್ತಾದಿಂದ ಚೆನ್ನೈ NH16. ಅಂದ್ರ ಇದಾದಲ್ಲ, ಇದು NH19, ಈ ಪ್ರೆಸೆಂಟ್ NH19, NH16, NH48, NH48 ಪ್ರೆಸೆಂಟ್ ಹೆಸರುಗಳು ನೋಡಿ. NH19, NH16. NH19 ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ದೆಹಲಿಯಿಂದ ಕಲ್ಕತ್ತಾ. NH19 ಫ್ರಮ್ ಕಲ್ಕತ್ತಾ ಟು ದೆಹಲಿ ಟು ಕಲ್ಕತ್ತಾ. NH16 ಕಲ್ಕತ್ತಾದಿಂದ ಚೆನ್ನೈ, ಚೆನ್ನೈದಿಂದ ಮುಂಬೈ 48, ಮತ್ತೆ ಮುಂಬೈದಿಂದ ದೆಹಲಿ 48. ನೆನ್ಪಿಡಿ. ಕಾರಿಡಾರ್ ಯೋಜನೆ ಅಂತ ಕರಿತೀವಿ. ಕಾರಿಡಾರ್ ಯೋಜನೆ. ಕಾರಿಡಾರ್ ಯೋಜನೆ ಅಂದ್ರೆ ಏನು? ದೇಶದ ಪ್ರಮುಖವಾಗಿರುವಂತ 4 ಸ್ಥಳಗಳು, ದೇಶದ ಪ್ರಮುಖವಾಗಿರುವಂತ 4 ಪ್ರಮುಖವಾದ ಸ್ಥಳಗಳು, ಪಾಯಿಂಟ್ಗಳು. ಉತ್ತರದಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನಲ್ಲಿ ಕನ್ಯಾಕುಮಾರಿಯವರೆಗೆ, ಪಶ್ಚಿಮದಲ್ಲಿ ಪೋರಬಂದರದಿಂದ ಪೂರ್ವದಲ್ಲಿ ಅಸ್ಸಾಂ ರಾಜ್ಯದ ಶ್ರೀಚಾಲಕದವರೆಗೆ.
ಶ್ರೀನಗರದಿಂದ ಆರಂಭ ಆಗ್ತದೆ. ಶ್ರೀನಗರದಿಂದ ದಕ್ಷಿಣದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿ, ಪಶ್ಚಿಮದಲ್ಲಿ ಗುಜರಾತ್ ರಾಜ್ಯದ ಪೋರಬಂದರ, ಪೂರ್ವದಲ್ಲಿ ಅಸ್ಸಾಂ ರಾಜ್ಯದ ಶ್ರೀಚಾಲ್ಕ್, ಶ್ರೀಚಾಲ್ಕದವರೆಗೆ. ಟೋಟಲ್ ಇದು ಎಷ್ಟು ಕಿಲೋಮೀಟರ್ ಅಂತಂದ್ರೆ 7,330 ಕಿಲೋಮೀಟರ್ ಉದ್ದವಾಗಿದೆ ನೋಡಿ. ಟೋಟಲ್ 7,330 ಕಿಲೋಮೀಟರ್ ಉದ್ದವಾಗಿದ್ದು ಇದು ಇದೆಯಲ್ಲ, ಇದು NH44 ನೋಡಿ. NH44 ಇದು ಅದಲ್ಲ NH27. ಇದು NH44 ಆದ್ರೆ ಇದು NH27. NH27 ಫ್ರಮ್ ಪೋರಬಂದರ ಫೇಮಸ್ ಪ್ಲೇಸ್ ಹಿಯರ್. ಮುತ್ತೆ ಹುಟ್ಟ್ಯಾನ ಇಲ್ಲಿ. ಮಹಾತ್ಮ ಗಾಂಧೀಜಿಯವರು ಜನ್ಮ ತಾಳಿದ ಸ್ಥಳ ಇದು. ಗುಜರಾತ್ ರಾಜ್ಯದ ಪೋರಬಂದರ್ ಅನ್ನುವಂಥ ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿಯವರು ಬರ್ತ್ ಪ್ಲೇಸ್ ಯಾವುದು ಅಂತಂದ್ರೆ ಅದು ಪೋರಬಂದರ. ಗುಜರಾತ್ ರಾಜ್ಯದ ಪೋರಬಂದರದಿಂದ ಅಸ್ಸಾಂ ರಾಜ್ಯದ ಶ್ರೀಚಾಲ್ಕದವರೆಗೆ ಇದು ನಮ್ಮ ಮುತ್ತಿ ಹಾಕತ್ತಾನ ನಿಮ್ಮ ಮಾಯಿ. ಚಂದ ಬರ್ಕೋರಲ್ಲಿ. ಇದು ಕೂಡ 1999ರಲ್ಲಿ ಆರಂಭಗೊಂಡು 2012ರಲ್ಲಿ ಎಂಡ್ ಆಗಿದೆ ನೋಡಿ. 1999ರಲ್ಲಿ ಆರಂಭ ಆಗಿ 2012ರಲ್ಲಿ ಎಂಡ್ ಆಗಿರುವಂತ ಯೋಜನೆ ಕಾರಿಡಾರ್ ಯೋಜನೆ. ಒಂದು ಸುವರ್ಣ ಚತುಷ್ಕೋನ ಯೋಜನೆ, ಇನ್ನೊಂದು ಕಾರಿಡಾರ್ ಯೋಜನೆ. ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಯಾವ ಬಣ್ಣ ಅಂತ ಆಗಲೇ ಕೇಳಿದ್ದೆ ನಿಮಗೆ. ನೋಡಿ, ಹಳದಿ ಬಣ್ಣ, ಹಸಿರು ಬಣ್ಣ, ಕಪ್ಪು ಬಣ್ಣ, ಕೇಸರಿ ಬಣ್ಣ. ರಾಷ್ಟ್ರೀಯ ಹೆದ್ದಾರಿಗಳು ಬಂದುಬಿಟ್ಟು ಹಳದಿ ಮತ್ತು ಬಿಳಿ. ರಾಜ್ಯ ಹೆದ್ದಾರಿಗಳು ಬಂದುಬಿಟ್ಟು ಗ್ರೀನ್ ಮತ್ತು ಬಿಳಿ. ಜಿಲ್ಲಾ ರಸ್ತೆಗಳು ಬಂದುಬಿಟ್ಟು ಕಪ್ಪು ಮತ್ತು ಬಿಳಿ. ಗ್ರಾಮೀಣ ರಸ್ತೆಗಳು ಬಂದುಬಿಟ್ಟು ಆರೆಂಜ್ ಅಂಡ್ ವೈಟ್. ಆಯ್ತು, ಇನ್ನೊಂದ್ಸರಿ ಅನ್ನಲ್ಲ. ಆಯ್ತು, ಸಚ್ ಇದೊಂದ್ಸರಿ ಅಂದಿದ್ದು ಮುಂದೆ ಅಂದು ಅನ್ನಲ್ಲ. ಕೇಸರಿ ಮತ್ತು ಬಿಳಿ ಬಣ್ಣ ರೈಟ್ ಆನ್ಸರ್. ಆಯ್ತು, ನಾ ಜಿಲ್ಲಾ ರಸ್ತೆಗಳ ಏನು ಬಣ್ಣ, ನೀ ಏನಪ್ಪಾ ಅಂದ್ರೆ ಗ್ರಾಮೀಣ ರಸ್ತೆ ಬಣ್ಣ. ಆಯ್ತಾ ನೋಡ್, ಇದಾಗನು ತಾರತಮ್ಯ. ಇದನ್ನು ನಾನು ಬಹಳ ಖಂಡಿಸುತ್ತೇನೆ. ವರ್ಣದ ಹೆಸರಿನಲ್ಲಿ, ಬಣ್ಣದ ಹೆಸರಿನಲ್ಲಿ ತಾರತಮ್ಯ ಮಾಡುವುದನ್ನು ನಾನು ಖಂಡಿಸುತ್ತೇನೆ.